ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ಸರ್ವಶಕ್ತನಾದ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬನ್ನಿ, ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವ. ಸರ್ವಶಕ್ತನಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಭಾನುವಾರದ ಮುಂಜಾನೆಯ ಜಾವದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ತಂದೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನೆಗಾರನು ಹಾಡಿದ ರೀತಿಯಲ್ಲಿ ಈ ದಿನದಲ್ಲಿ ಕರ್ತನೆ, ನಾವು ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ, ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ, ನಮ್ಮ ಕೃತಜ್ಞತೆ ಸಕಲವೂ ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಮ್ಮ ಜೀವಿತವನ್ನ ನಿಮ್ಮ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕಳೆದ ಒಂದು ವಾರದಲ್ಲಿ ನಿಮ್ಮ ಚಿತ್ತವಿಲ್ಲದಂತಹ ಕಾರ್ಯಗಳು ನಮ್ಮ ನೋಟದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ ಬಂದಿರುವಾಗ ಅವೆಲ್ಲವುಗಳನ್ನು ಕರ್ತನೆ ಮತ್ತೊಂದಾವರ್ತಿ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ, ನಾವೀದನ್ನು ಹಾಡಿದ ರೀತಿಯಲ್ಲಿ ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧವರಾಗುವೆವು ಎಂಬುದಾಗಿ ನಿನ್ನ ರಕ್ತದಿಂದ ನಮ್ಮ ಶುದ್ಧತ್ವವನ್ನು ತೆಗೆದು ಬಿಟ್ಟು ನಮ್ಮನ್ನು ಶುದ್ಧಿಪಡಿಸಿ ಈ ಮುಂಜಾನೆಯಲ್ಲಿ ಆ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಗ್ರಾಮಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಪಟ್ಟಣವನ್ನು, ನಮ್ಮ ಗ್ರಾಮಗಳನ್ನು ಆಶೀರ್ವದಿಸು. ಈ ಮುಂಜಾನೆಯಲ್ಲಿ ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳು ಕರ್ತನೆ ನಿನ್ನ ನಾಮದ ಮಹಿಮೆಗೆ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ಮಕ್ಕಳಿಗೆ ಬೇಕಾದ ದೈವಿಕ ಮನ್ನವನ್ನ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪೌಲನು ಹೇಳಿದ ರೀತಿಯಲ್ಲಿ ನಾವು ಬಾಯಿ ತೆರೆಯುವಾಗ ಕರ್ತನೆ, ನಿಮ್ಮ ಸತ್ಯಾರ್ಥಗಳು ನಮ್ಮ ಬಾಯಿಯಿಂದ ಹೊರಬರುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ತಿಳಿಸ್ತೇವೆ. ಈ ಒಂದು ದಿನದಲ್ಲಿ ಮತ್ತೊಂದಾವರ್ತಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಪ್ರತಿ ಬಾರಿ ನಾನು ಹೇಳುವ ರೀತಿಯಲ್ಲಿ ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ. ಅನೇಕ ಕುಟುಂಬಗಳು ಕಣ್ಣೀರಿನಲ್ಲಿ, ದುಃಖದ ಮಡುವಿನಲ್ಲಿ ಬಿದ್ದಿರುವಾಗ ಈ ಮುಂಜಾನೆಯಲ್ಲಿ ದೇವರು ನಮ್ಮ ಕುಟುಂಬಗಳಲ್ಲಿ ಕೊಟ್ಟಂತಹ ಆ ದೈವಿಕವಾದ ನೆಮ್ಮದಿಯನ್ನ ನೆನಪು ಮಾಡಿಕೊಂಡು, ದೇವರು ಕೊಟ್ಟಂತಹ ಸಂತೋಷವನ್ನ ಮನನ ಮಾಡಿಕೊಂಡು ಈ ಮುಂಜಾನೆಯಲ್ಲಿ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನ, ಘನತೆಯನ್ನ ನಾವು ಸಲ್ಲಿಸುವ. ಮುಂದಿನ ಭಾನುವಾರ ಈ ರೀತಿಯಾಗಿ ಕುಳಿತುಕೊಂಡು ದೇವರನ್ನ ಆರಾಧಿಸುತ್ತೇವೆ ಎಂಬುದಕ್ಕೆ ಯಾವ ಗ್ಯಾರಂಟಿ ಇಲ್ಲದೆ ಇರುವಾಗ, ದೇವರು ಕೊಟ್ಟಿರುವಂತಹ ಸಂದರ್ಭ, ದೇವರು ಕೊಟ್ಟಿರುವಂತಹ ಅವಕಾಶವನ್ನ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ವಿನಿಯೋಗಿಸುವ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟೋ ಆನಂದ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ, ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ, ಮಾರ್ಗ ತಪ್ಪಿವುದ ನನ್ನ ನಿನ್ ಪ್ರೀತಿಯಿನ್ ಸೆಳೆದುಕೊಂಡಿ.
ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ, ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಪಾಪ ಕತ್ತಲೆಯು ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ಪಾಪ ಕತ್ತಲೆಯು ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ, ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ, ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಆನಂದ ಪಡ್ತಾ ಇದ್ದೇವ. 119ನೇ ಕೀರ್ತನೆ 105ನೇ ವಾಕ್ಯ ಹೇಳ್ತಾ ಇದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕುವಾಗಿದೆ. ಇದೇ 119ನೇ ಕೀರ್ತನೆ 9ನೇ ವಾಕ್ಯ ಹೇಳ್ತಾ ಇದೆ, ಯೌವನಸ್ಥನು ತನ್ನ ನಡತೆಯನ್ನು ಸಿದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಇದೇ ಯೋಹಾನ 1:14 ಹೇಳ್ತಾ ಇದೆ, ಆ ವಾಕ್ಯವೆಂಬುವವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಾಡುಗಾರ ಆಡ್ತಾ ಇದ್ದಾನೆ, ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟೋ ಆನಂದ. ನೋಡಿ, ಕತ್ತಲೆಯಲ್ಲಿ ಅಥವಾ ಕತ್ತಲೆಯ ಹಾದಿಯಲ್ಲಿ ನಡೆದು ಹೋಗುವಂತಹ ಒಬ್ಬ ವ್ಯಕ್ತಿಗೆ ಒಂದು ಟಾರ್ಚಿನ ಬೆಳಕು ಧೈರ್ಯವನ್ನ ಕೊಡ್ತದೆ, ಅಥವಾ ಒಂದು ದೀಪದ ಒಂದು ಪಂಜಿನ ಬೆಳಕು ಧೈರ್ಯವನ್ನ ಕೊಡ್ತದೆ. ಪ್ರಾಚೀನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವಂತಹ ಕಾಲಗಳಲ್ಲಿ ಜನರು ಬೆಂಕಿಯ ಪಂಜನ ಹಿಡಿದುಕೊಂಡು ಯಾತ್ರೆ ಮಾಡ್ತಾ ಇದ್ರು ರಾತ್ರಿಯ ಸಂದರ್ಭಗಳಲ್ಲಿ. ಸೊ ಈ ಬೆಂಕಿಯ ಪಂಜು ಜನರಿಗೆ ಬೆಳಕನ್ನು ಮಾತ್ರವಲ್ಲ, ದುಷ್ಟ ಮೃಗಗಳಿಂದ ಅವರನ್ನು ಸಂರಕ್ಷಿಸುತ್ತಿತ್ತು. ಈ ಬೆಳಕನ್ನ, ಈ ಬೆಂಕಿಯನ್ನ ಕಾಣುವಂತಹ ಸಂದರ್ಭದಲ್ಲಿ ಯಾವ ದುಷ್ಟ ಮೃಗಗಳು ಅವರ ಸನಿಹಕ್ಕೆ ಬರ್ತಾ ಇರಲಿಲ್ಲ. ಅಂದ್ರೆ ಈ ಬೆಳಕು ಒಂದು ದಾರಿಯನ್ನ ತೋರಿಸ್ತದೆ, ಎರಡು ಸಂರಕ್ಷಣೆಯನ್ನು ಒದಗಿಸಿಕೊಡ್ತದೆ. ಹಾಡುಗಾರ ಆಡ್ತಾ ಇದ್ದಾನೆ, ಯೇಸು ನನ್ನ ಬಾಳಿಗೆ ಬೆಳಕಾದ. ಸೊ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದದ್ದರ ಫಲವಾಗಿ ಸೊ ನಮಗೆ ಒಂದು ನಮ್ಮ ದಾರಿಗೆ ಬೆಳಕು, ಎರಡು ನಮಗೆ ಸಂರಕ್ಷಣೆ. ಸೊ ಆದುದರಿಂದಲೇ ಹಾಡುಗಾರನು ಹೇಳಿರುವಂಥದ್ದು, ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟೋ ಆನಂದ.
ನೋಡಿ, 2ನೇ ಸ್ಟ್ಯಾನ್ಸ, ಪಾಪ ಕತ್ತಲೆಯು ನೀಗಿತು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪ್ರಾಚೀನ ಕಾಲದಲ್ಲಿ ಜನರು ರಾತ್ರಿಯ ಸಂದರ್ಭಗಳಲ್ಲಿ ಪಂಜನ್ನ ಹಿಡಿದುಕೊಂಡು ಯಾತ್ರೆ ಮಾಡ್ತಾ ಇದ್ರು. ಸೊ ಈ ಪಂಜಿನ ಬೆಳಕು ಅವರ ಮುಂದೆ ಇದ್ದಂತಹ ಕಾರ್ಗತ್ತಲನ್ನ ನೀಗಿಸ್ತಾ ಇತ್ತು. ಇಲ್ಲಿ ಯೇಸು ಸ್ವಾಮಿ ನಮ್ಮ ಬಾಳಿಗೆ ಬಂದದ್ದರ ಫಲವಾಗಿ ಪಾಪವೆಂಬ ಕತ್ತಲೆ ನಮ್ಮಿಂದ ದೂರ ಹೋಯಿತು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವುಗಳು ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ಪಾಪವೆಂಬ ಕತ್ತಲೆಯಿಂದ ಬೇರ್ಪಟ್ಟು ಬೆಳಕಿನಲ್ಲಿ ನಡೆಯುವಂತವರಾಗಿದ್ದೇವ. ಸೊ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಾಗ, ಆ ಬೆಳಕಿನ ಮಕ್ಕಳಾಗಿರುವ ನಾವುಗಳು, ಸೊ ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದಲಾಗಿ, ಈ ಮುಂಜಾನೆಯಲ್ಲಿ ನಾವು ಬೆಳಕಿನಲ್ಲಿ ನಡೆಯುತ್ತಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂತದ್ದಾಗಿದೆ. ಪಾಪ ಕತ್ತಲೆಯು ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು, ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ಅಂದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ, ಅಥವಾ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಬೆಳಕಾಗಿರಲಾಗಿ, ಈ ಬೆಳಕನ್ನು ಸ್ವೀಕಾರ ಮಾಡಿರುವಂತಹ ಪ್ರತಿಯೊಬ್ಬನು ಬದುಕಬೇಕಾಗಿರುವಂಥದ್ದು ಕ್ರಿಸ್ತನಿಗಾಗಿ. ದಮಸ್ಕದ ಪುರದ್ವಾರದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಶಬ್ದವನ್ನು ಕೇಳಿದಂತಹ ತಾರ್ಸದ ಸೌಲ, ಸೊ ನಂತರ ದಿನದಲ್ಲಿ ಹೇಳುವಂಥದ್ದು, ನಾವು ಬದುಕಿರುವಂಥದ್ದು ಕ್ರಿಸ್ತನಿಗಾಗಿ, ನಾನು ಬದುಕುವಂಥದ್ದು ಕ್ರಿಸ್ತನಿಗಾಗಿ. ಕಾರಣ, ಪೌಲನಲ್ಲಿದ್ದಂತಹ ಆ ಧಾರ್ಮಿಕತೆ ಎಂಬ ಅಂಧಕಾರ ಅವರನ್ನು ಬಿಟ್ಟು ಹೋಯಿತು. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನೋಡುವಂಥದ್ದು, ಸೊ ದಮಸ್ಕದಲ್ಲಿ ಈ ಮಾರ್ಗವನ್ನು ಅನುಸರಿಸುವಂತಹ ಜನರನ್ನ ಬೇಡಿಯಾಕಿಸಿ ಯೆರೂಸಲೇಮಿಗೆ ಕರೆತರುವುದಕ್ಕೋಸ್ಕರವಾಗಿ ಮಹಾಯಾಜಕನ ಪತ್ರದೊಂದಿಗೆ ಹೊರಟಂತಹ ವ್ಯಕ್ತಿಯಾಗಿದ್ದ, ಧಾರ್ಮಿಕತೆಯಲ್ಲಿ ತುಂಬಿ ತುಳುಕಿದಂತಹ ವ್ಯಕ್ತಿಯಾಗಿದ್ದ ಯಾರು? ಪೌಲ. ಆದರೆ ಆ ಮಾರ್ಗ ಮಧ್ಯದಲ್ಲಿ, ಆ ಯಾತ್ರೆಯ ಮಧ್ಯದಲ್ಲಿ, ಇನ್ನೇನು ದಮಸ್ಕ ಪಟ್ಟಣವನ್ನ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಒಂದು ಬೆಳಕನ್ನು ನೋಡ್ದ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಆತನ ಸುತ್ತಲೂ ಮಿಂಚಿತು. ಒಂದು ಬೆಳಕು. ನೋಡಿ, ಕ್ರೈಸ್ತರನ್ನ ಹಿಂಸಿಸುವುದಕ್ಕೆ, ಕ್ರೈಸ್ತರನ್ನ ಬೇಡಿ ಹಾಕಿಸುವುದಕ್ಕೆ ಹೊರಟಂತಹ ಪೌಲನು ದಮಸ್ಕ ಪಟ್ಟಣವನ್ನ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಬೆಳಕು. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಯಹೂದ್ಯರ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ನೋಡಿ, 1ನೇ ವಾಕ್ಯ ಹೇಳ್ತಾ ಇದೆ, ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು. ಕರ್ತನ ಶಿಷ್ಯರನ್ನು ಸಂಹರಿಸಬೇಕೆಂದು ರೌದ್ರನಾಗಿ ಅಧಿಕಾರ ಪತ್ರದೊಂದಿಗೆ ಪ್ರಯಾಣವನ್ನು ಪ್ರಾರಂಭಿಸಿದಂತಹ ತಾರ್ಸದ ಸೌಲ ದಮಸ್ಕದ ಪುರದ್ವಾರದಲ್ಲಿ ಅಥವಾ ದಮಸ್ಕದ ಹತ್ತಿರದಲ್ಲಿ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಹೊಳೆದಾಗ, 20ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಯಹೂದ್ಯರ ಸಭಾಮಂದಿರದಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭಿಸಿದ.
ಇದು ಯಥಾರ್ಥವಾದ ಯೇಸುವಿನ ಬೆಳಕಿನಲ್ಲಿ ನಡೆಯುವ ವ್ಯಕ್ತಿಗಳಲ್ಲಿ ಉಂಟಾಗುವಂತಹ ಬದಲಾವಣೆ. ಸೊ ಈ ಬದಲಾವಣೆ ಇಲ್ಲದೆ ಇರುವಂತಹ ವ್ಯಕ್ತಿ, ಅವನಲ್ಲಿ ಕ್ರಿಸ್ತನ ಬೆಳಕು ಇಲ್ಲ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೀಪವನ್ನು ಹಚ್ಚಿ ಕೊಳಗದೊಳಗೆ ಇಡೋದಿಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ, ಆಗ ಅದು ಮನೆಯಲ್ಲಿರುವವರಿಗೆ ಬೆಳಕನ್ನು ಕೊಡ್ತದೆ. ಅಂದ್ರೆ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಬಾಳಿನ ಬೆಳಕಾಗಿರುವಾಗ ನಾವು ನಮ್ಮ ಕ್ರೈಸ್ತತ್ವವನ್ನು ಬಚ್ಚಿಡುವಂಥದ್ದಲ್ಲ, ಬದಲಿಗೆ ನಾವು ನಮ್ಮ ಕ್ರೈಸ್ತತ್ವವನ್ನು, ನಮ್ಮಲ್ಲಿರುವಂತಹ ಕ್ರಿಸ್ತನ ಬೆಳಕನ್ನು ಜೀವಿತದ ಮೂಲಕ ಪ್ರತಿಪಾದಿಸುವಂತವರಾಗಿ ಮಾರ್ಪಡ್ತೇವೆ. ನಾನು ನಿರಂತರವಾಗಿ ಹೇಳುವಂಥದ್ದು, ಫ್ರಾನ್ಸಿಸ್ ಸಂತ ಅಸಿಸಿ ಅವರು ಹೇಳುವಂತಹ ಮಾತು, preach the gospel, use the word if it needed. ಸುವಾರ್ತೆಯನ್ನು ಸಾರಿರಿ, ಅವಶ್ಯವಿದ್ದಲ್ಲಿ ಪದಗಳನ್ನು ಬಳಸಿ. ಯೇಸು ಕ್ರಿಸ್ತನ ಬೆಳಕು ನನ್ನ ಜೀವಿತದಲ್ಲಿ ಇರುವುದಾದರೆ ನಾನು ವರ್ಬಲ್ಗಳ ಮೂಲಕ ಮೌಖಿಕವಾಗಿ ಸುವಾರ್ತೆಯನ್ನು ಸಾರುವ ಅವಶ್ಯಕತೆ ಇಲ್ಲ. ಬದಲಿಗೆ ನನ್ನ ಜೀವಿತ ಕ್ರಿಸ್ತನ ಸುವಾರ್ತೆಯಾಗಿ ಮಾರ್ಪಡ್ತದೆ. ಸೊ ಇವತ್ತು ನಾವು ಕಾಣುವಂಥದ್ದು ಕೇವಲ ಮೌಖಿಕವಾದ ಕ್ರೈಸ್ತರನ್ನ. ಕೇವಲ ಭಾನುವಾರದ ಕ್ರೈಸ್ತರನ್ನ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಪ್ರೀತಿಯ ದೇವರ ಮಕ್ಕಳೇ, ನೀವು ಮೌಖಿಕ ಕ್ರೈಸ್ತರು, ನೀವು ಭಾನುವಾರದ ಕ್ರೈಸ್ತರು, ನೀವು ಕೇವಲ ಗುಡ್ ಫ್ರೈಡೆ, ಈಸ್ಟರ್ ಸಂದರ್ಭಗಳಲ್ಲಿ ಆಲಯಗಳಿಗೆ ಬರುವಂತಹ ಕ್ರೈಸ್ತರು, ಕೇವಲ ಡಿಸೆಂಬರ್ 25 ಅಥವಾ 24 ರಾತ್ರಿ ಕ್ರಿಸ್ತನ ಜನನವನ್ನ ಆಚರಿಸುವುದಕ್ಕೆ ಬರುವಂತಹ ಕ್ರೈಸ್ತರು. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟೋ ಆನಂದ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುತ್ತಿರುವಾಗ ಲೆಟ್ ಅಸ್ ಆಸ್ಕ್ ದಿಸ್ ಕ್ವಶನ್. ಈ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳುವ, ಯೇಸು ನನ್ನ ಬಾಳಿಗೆ ಬೆಳಕಾಗಿದ್ದಾನ? ಪಾಪ ಕತ್ತಲೆಯು ನನ್ನನ್ನು ಬಿಟ್ಟು ಹೋಗಿದ್ದೀಯಾ, ಅಥವಾ ಪಾಪದಲ್ಲಿ ನಾನು ಬದುಕುತ್ತಿದ್ದೇನ? ನೀನು ಪಾಪದಲ್ಲಿ ಬದುಕುವಂತಹ ವ್ಯಕ್ತಿಯಾಗಿದ್ರೆ, ಪಾಪ ಸ್ವಭಾವದಲ್ಲಿ ಬದುಕುವಂತಹ ವ್ಯಕ್ತಿಯಾಗಿದ್ರೆ, ಪ್ರಿಯರೇ, ನಮ್ಮಲ್ಲಿ ಕ್ರಿಸ್ತನ ಬೆಳಕಿಲ್ಲ. ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ತರ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ಅವನ ಒಳಗೆ ನಾನು ಬಂದು ವಾಸ ಮಾಡ್ತೇನೆ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದು ವಾಸಿಸುವಾಗ ಕ್ರಿಸ್ತನ ಪ್ರಕಾಶ ನಮ್ಮ ಜೀವಿತದಲ್ಲಿ ಬೆಳಗುವುದಕ್ಕೆ ಪ್ರಾರಂಭವಾಗ್ತದೆ. ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಒಂದು ಕೀರ್ತನೆಯನ್ನು ಓದಿಕೊಳ್ಳೋಣ. ಪ್ರಾರಂಭದಲ್ಲಿ ಕೀರ್ತನೆಗಳು 66, ಸುಮಾರು 20 ವಾಕ್ಯಗಳನ್ನು ಒಳಗೊಂಡಂತಹ ಒಂದು ಕೀರ್ತನೆ. ಲೆಟ್ಸ್ ರೀಡ್. ಸರ್ವ ಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ನೀವು ದೇವರಿಗೆ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಸರ್ವಭೂನಿವಾಸಿಗಳು ನಿನಗೆ ಎರಗಿ ಭಜಿಸುತ್ತಾ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಭಿನ್ನಯಿಸಿರಿ. 5ನೇ ವಾಕ್ಯ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ, ಆತನ ಆಳಿಕೆ ನರದಲ್ಲಿ ಭಯ ಹುಟ್ಟಿಸತಕ್ಕದಾಗಿದೆ. ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು, ಜನರು ನದಿಯನ್ನು ಕಾಲಿನಿಂದ ದಾಟಿದರು. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ಆತನು ಪರಾಕ್ರಮದಿಂದ ಸದಾಕಾಲವೂ ಆಳುತ್ತಾನೆ, ಜನಾಂಗಗಳನ್ನು ನೋಡಿಕೊಳ್ಳುತ್ತಾನೆ, ದಂಗೆಗೋರರು ಏಳದಿರಲಿ. 8ನೇ ವಾಕ್ಯ. ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರೇ, ನಮ್ಮನ್ನು ಶೋಧಿಸಿರಿ, ಬೆಳ್ಳಿಯನ್ನು ಪುಟ್ಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದ್ದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದ್ದಿ,
ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದ್ದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆ ತಮ್ಮ ರಥವನ್ನು ಆಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿತಿ. 13ನೇ ವಾಕ್ಯ. ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳನ್ನು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ನಿನಗೆ ಟಗರು ಮುಂತಾದ ಪುಷ್ಟ ಪಶುಗಳನ್ನು ಯಜ್ಞರೂಪವಾಗಿ ಸಮರ್ಪಿಸಿ ಸುವಾಸನೆಯನ್ನುಂಟು ಮಾಡುವೆನು. ಯಜ್ಞಕ್ಕಾಗಿ ಓತ ಹೋರಿಗಳನ್ನು ತರುವೆನು. 16ನೇ ವಾಕ್ಯ. ಎಲ್ಲಾ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರನ್ನು ಸ್ತುತಿಸುವಂತಹ ಅಥವಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯ ಗ್ರಂಥಕರ್ತನು ಯಾರೆಂಬುದಾಗಿ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆದಿರುವಂತದಾಗಿ ನಾವು ಕಾಣುವುದಿಲ್ಲ. ಆದರೆ ಅದರ ಶೀರ್ಷಿಕೆಯಲ್ಲಿ ಬರೆದಿರುವಂಥದ್ದು ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವುದು. ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವುದು. ಇಸ್ರಾಯೇಲ್ಯರು ತಮ್ಮ ಹಬ್ಬದ ಸಂದರ್ಭಗಳಲ್ಲಿ ಯೆಹೋವನಿಗೆ ಕೃತಜ್ಞತೆ ಎಂಬ ಆರಾಧನೆಯನ್ನ ಸಲ್ಲಿಸುವುದಕ್ಕಾಗಿ ಈ ಕೀರ್ತನೆಯನ್ನು ಆಡುತ್ತಿದ್ದರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ದೇವರನ್ನ ಸ್ತುತಿಸುವಂಥದ್ದು ನೋಡಿ, ಅದರ 1ನೇ ವಾಕ್ಯ, ಅದರ 8ನೇ ವಾಕ್ಯ. ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ. ಇಲ್ಲಿ ಕೀರ್ತನೆಗಾರನು ಭೂಮಂಡಲದಲ್ಲಿರುವಂತಹ ಸಕಲ ಜನರನ್ನ ಯೆಹೋವನನ್ನ ಸ್ತುತಿಸಿರಿ ಎಂಬ ಆಮಂತ್ರಣವನ್ನ ಕೊಡುವಂತದಾಗಿ ನೋಡುತ್ತೇವೆ. ಈ ಕೀರ್ತನೆಯನ್ನ ಬರೆದಿರುವಂತಹ ವ್ಯಕ್ತಿ ಒಬ್ಬ ಯೆಹೂದ್ಯ, ದೇವರ ಸ್ವಕೀಯ ಪ್ರಜೆ, ದೇವರ ಸ್ವಕೀಯ ಪ್ರಜೆಯಾದಂತಹ ವ್ಯಕ್ತಿ. ಇಡೀ ಭೂಮಂಡಲದಲ್ಲಿರುವ ಜನರನ್ನ ದೇವರನ್ನ ಸ್ತುತಿಸಿರಿ ಎಂಬ ಆಮಂತ್ರಣವನ್ನು ಕೊಡ್ತಾ ಇದ್ದಾನೆ. 8ನೇ ವಾಕ್ಯದಲ್ಲಿ ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಗಾಡ್ ಇಸ್ ದ ಗಾಡ್ ಆಫ್ ಆಲ್. ದೇವರು ಸರ್ವರಿಗೂ ದೇವರಾಗಿದ್ದಾನೆ. ದೇವರು ಒಂದು ಕುಲಕ್ಕೆ ಮಾತ್ರ ಸೀಮಿತವಾದ ದೇವರಲ್ಲ. ದೇವರು ಒಂದು ಗೋತ್ರಕ್ಕೆ ಮಾತ್ರ ಸೀಮಿತವಾಗಿರುವಂತಹ ದೇವರಲ್ಲ. ದೇವರು ಒಂದು ಭೂಖಂಡಕ್ಕೆ ಮಾತ್ರ ಸೀಮಿತವಾಗಿರುವಂತಹ ದೇವರಲ್ಲ. ಆತನು ಸರ್ವವ್ಯಾಪ್ತಿ, ಆತನು ಸಾರ್ವಭೌಮನಾದಂತಹ ದೇವರು. ಈ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸಿದಂತಹ ಕೀರ್ತನೆಗಾರನು ಈ ಒಂದು ಕೀರ್ತನೆಗಳ ಮೂಲಕ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಸ್ರಾಯೇಲ್ಯರು ತಮ್ಮ ಹಬ್ಬದ ಸಂದರ್ಭದಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಆಡುತ್ತಿದ್ದಂತಹ ಒಂದು ಕೀರ್ತನೆ ಇದು. ಆದರೆ ಇಲ್ಲಿ ಕೀರ್ತನೆಗಾರನು ಇಸ್ರಾಯೇಲ್ಯರೇ ದೇವರಿಗೆ ಜಯಧ್ವನಿ ಮಾಡಿರಿ, ಇಸ್ರಾಯೇಲ್ಯರೇ ದೇವರನ್ನು ವಂದಿಸಿರಿ ಎಂಬುದಾಗಿ ಹೇಳದೆ ಸರ್ವ ಜನಾಂಗಗಳೇ, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ, ದೇವರನ್ನು ವಂದಿಸಿರಿ ಎಂಬ ಆಮಂತ್ರಣವನ್ನ ಕೊಡುವಂತದಾಗಿ ನೋಡುತ್ತೇವೆ. ಇಲ್ಲಿ ಕೀರ್ತನ ಬರಹಗಾರನು ಪವಿತ್ರಾತ್ಮ ಪ್ರೇರಿತನಾಗಿ
ಯೆಹೋವನನ್ನು ಕೇವಲ ಇಸ್ರಾಯೇಲ್ಯರ ದೇವರೆಂಬುದಾಗಿ ಮಾತ್ರ ಪರಿಗಣಿಸದೆ ಯೆಹೋವನು ಸರ್ವ ಸೃಷ್ಟಿಗೆ ದೇವರೆಂಬುದಾಗಿ ವ್ಯಕ್ತಪಡಿಸುವಂತದಾಗಿ ನಾವು ನೋಡುತ್ತೇವೆ. ನೋಡಿ, 117ನೇ ಕೀರ್ತನೆಯಲ್ಲಿ ಕೇವಲ 2 ವಾಕ್ಯಗಳನ್ನು ಒಳಗೊಂಡಂತಹ ಈ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು, ಯಾಹುವಿಗೆ ಸ್ತೋತ್ರ. ನನ್ನ ಚಿಕ್ಕ ಪ್ರಾಯದಲ್ಲಿ ಇದನ್ನ ಹಾಡಿನ ರೂಪದಲ್ಲಿ ನಾವು ಆಡ್ತಾ ಇದ್ವಿ. ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಆತನ ಸತ್ಯತೆಯು ಸದಾ ನಮ್ಮಲ್ಲಿ ಇರುವುದು, ಯಾಹುವಿಗೆ ಸ್ತೋತ್ರ. ಎಷ್ಟು ಮಧುರವಾದ ಹಾಡು. ಸರ್ವ ಜನಾಂಗಗಳೇ ಕರ್ತನನ್ನ ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಆತನ ಸತ್ಯತೆಯು ಸದಾ ನಮ್ಮಲ್ಲಿ ಇರುವುದು, ಯಾಹುವಿಗೆ ಸ್ತೋತ್ರ. ನೋಡಿ, ಇಲ್ಲಿ ಕೀರ್ತನೆಗಾರನು, ಈ 117ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು. 66ನೇ ಕೀರ್ತನೆಯಲ್ಲಿ ನಾವು ನೋಡಿದಂಥದ್ದು, ಸರ್ವ ಜನಾಂಗಗಳೇ ದೇವರನ್ನು ಕೀರ್ತಿಸಿರಿ ಎಂಬ ಪದ ಪ್ರಯೋಗವಾಗಿದ್ದರೆ, ಇಲ್ಲಿ ಹೇಳುವುದು ಇಲ್ಲಿ ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ ಎಂಬುದಾಗಿ. ಭೂಮಂಡಲದಲ್ಲಿರುವ ಎಲ್ಲರೂ ಯೆಹೋವನನ್ನು ಕೊಂಡಾಡಬೇಕು. ಕಾರಣ, ಆತನು ಮಾತ್ರ ಏಕಮಾತ್ರ ದೇವರು, ಆತನು ಮಾತ್ರ ಏಕಮಾತ್ರ ದೇವರು. ಪ್ರಿಯರೇ, ಇವತ್ತು ನಾವು ವಿವಿಧ ಧಾರ್ಮಿಕತೆಯನ್ನು ಒಳಗೊಂಡ, ನಂಬಿಕೆಯನ್ನು ಒಳಗೊಂಡ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ. There is a countless religion. ಸೊ ಎಣಿಸಲಾಗದಷ್ಟು ಧರ್ಮಗಳು, ಸೊ ಎಣಿಸಲಾಗದಷ್ಟು ದೇವರುಗಳು, ಎಣಿಸಲಾಗದಷ್ಟು ನಂಬಿಕೆಗಳು, ಎಣಿಸಲಾರದಷ್ಟು ಆಚರಣೆಗಳು. ಸೊ ಇವುಗಳಿಂದ ತುಂಬಿರುವಂತಹ ವಿಭಿನ್ನವಾದ ಧಾರ್ಮಿಕತೆಯ ಮಲ್ಟಿಫೇತ್. ಸೊ ಈ ಒಂದು ಸಮೂಹದಲ್ಲಿ ನಾವು ಜೀವಿಸುತ್ತಿರುವಾಗ ಸೊ ನಮ್ಮ ಜೀವಿತ ಹೇಗಿರಬೇಕು ಎಂಬ ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಇಡುವುದಕ್ಕೆ ಬಯಸ್ತೇನೆ. ಸೊ ಇಂದು ನಮ್ಮ ಶೀರ್ಷಿಕೆ ಎನ್ನುವಂಥದ್ದು ಗಾಡ್ ಅಂಡ್ ಪೀಪಲ್ ಆಫ್ ಆಲ್ ಫೇತ್, ದೇವರು ಮತ್ತು ಬಹುನಂಬಿಕೆಯ ಸಮುದಾಯ. ಸೊ ನಾನು ಹೇಳಿದೆ, ಸೊ ನಾವು ವಾಸಿಸುವಂತಹ ಪ್ರಪಂಚ ಬಹು ಧಾರ್ಮಿಕತೆಯ ವಿಭಿನ್ನತೆಯುಳ್ಳ ಪ್ರಪಂಚದಲ್ಲಿ. ಆದರೆ ಗಾಡ್ ಈಸ್ ಒನ್. ನಾವು ನಿರಂತರವಾಗಿ ಕೇಳಿಸಿಕೊಳ್ಳುವಂತಹ ಒಂದು ಪದ ಪ್ರಯೋಗ, ದೇವರು ಒಬ್ಬನೇ. ದೇವರು ಒಬ್ಬನೇ.
ದೇವರು ಒಬ್ಬನೇ, ನಾಮ ಹಲವು ಎಂಬ ಕನ್ನಡ ಪದಪ್ರಯೋಗವನ್ನ ಕೇಳಿಸಿಕೊಳ್ಳದೆ ಇರುವಂತಹ ಯಾವ ಕನ್ನಡಿಗನು ಇರೋದಿಲ್ಲ. ದೇವರು ಒಬ್ಬನೇ, ನಾಮ ಹಲವು. ಸೊ ಈ ಒಂದು ವೈವಿಧ್ಯತೆಯ ಅಥವಾ ಈ ಒಂದು ವಿಭಿನ್ನ ಧಾರ್ಮಿಕತೆಯ ಪ್ರಪಂಚದಲ್ಲಿ ನಾವು ಜೀವಿಸುತ್ತಿರುವಾಗ ಕ್ರೈಸ್ತರಾದ ನಾವುಗಳು ನಮ್ಮ ಜೀವಿತವನ್ನು ಹೇಗೆ ನಿರ್ವಹಿಸುವಂತವರಾಗಿರಬೇಕು? ನೋಡಿ, ಪ್ರಾರಂಭದಲ್ಲಿ ಹಳೆ ಒಡಂಬಡಿಕೆಯ ಭಾಗವನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ ಅಥವಾ ಆಮೋಸನ ಪ್ರವಾದನ ಗ್ರಂಥವನ್ನ ನಾವು ಕಲಿಯುವಾಗ ಯೆಹೋವನು ಒಬ್ಬ ವ್ಯಕ್ತಿಯನ್ನ ಎಬ್ಬಿಸುವಂತದಾಗಿ ನೋಡ್ತೇವೆ. ಆಮೋಸನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೆಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ, ಅಂದರೆ ಪ್ರವಾದಿಯಾದ ಯೆಶಾಯನ ಕಾಲದಲ್ಲಿ, ಆಮೋಸನ ಪ್ರವಾದನ ಗ್ರಂಥ ಯೆಶಾಯನ ಪ್ರವಾದನ ಗ್ರಂಥಕ್ಕೆ ಸಮಕಾಲೀನ ಪ್ರವಾದನ ಗ್ರಂಥವಾಗಿದೆ. ಯೆಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನಾದ ಯೋವಾಷನ ಮಗನೂ ಆದ ಯೊರಬಾಮನ ಕಾಲದಲ್ಲಿ, ಭೂಕಂಪಕ್ಕೆ 2 ವರ್ಷಗಳ ಮುಂಚಿತವಾಗಿ ತೆಕೋವಾದ ಕುರುಬರಲ್ಲಿ ಒಬ್ಬನಾದ ಆಮೋಸನಿಗೆ ಇಸ್ರಾಯೇಲಿನ ವಿಷಯವಾಗಿ ಕಂಡುಬಂದ ದೈವೋಕ್ತಿ. ನೋಡಿ, ಆಮೋಸನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಯಾಜಕನಾದ ಅಮಚ್ಯನು ಆಮೋಸನಿಗೆ ಹೇಳುವಂಥದ್ದು, ಬೆತ್ತೇಲಿನಲ್ಲಿ ಇಂದು ಪ್ರವಾದನೆ ಮಾಡಬೇಡ, ಇದು ರಾಜಕೀಯ ಪವಿತ್ರಾಲಯ, ಇದು ಅರಮನೆ. ಅಂದ್ರೆ ಇಸ್ರಾಯೇಲಿಯರು, ಅಖಂಡ ಇಸ್ರಾಯೇಲಿಯರು 2 ಭಾಗವಾಗಿ ವಿಭಾಗಿಸಲ್ಪಟ್ಟರು ಸೊಲೊಮೋನನ ಕಾಲದ ನಂತರ. ಒಂದು ಯಹೂದ ಸಾಮ್ರಾಜ್ಯ, ಇನ್ನೊಂದು ಇಸ್ರಾಯೇಲ್ ಸಾಮ್ರಾಜ್ಯ. ಇಲ್ಲಿ ಯೆಹೋವನು ಪ್ರವಾದಿಯಾದ ಆಮೋಸನ ಮೂಲಕವಾಗಿ ಇಸ್ರಾಯೇಲ್ ಸಾಮ್ರಾಜ್ಯಕ್ಕೆ ವಿರೋಧವಾಗಿ ತನ್ನ ಪ್ರವಾದನೆಯನ್ನು ಹೇಳಿಸ್ತಾ ಇದ್ದಾನೆ. ಸೊ ಈ ಇಸ್ರಾಯೇಲ್ಯರಲ್ಲಿ, ಈ ಇಸ್ರಾಯೇಲ್ ಸಾಮ್ರಾಜ್ಯದಲ್ಲಿ ಯಾಜಕ ಸೇವೆಯನ್ನು ಮಾಡುತ್ತಿದ್ದಂತಹ ಅಮಚ್ಯನು ಆಮೋಸನಿಗೆ ಹೇಳುವಂಥದ್ದು, ಇಲ್ಲಿ ಬೆತ್ತೇಲಿನಲ್ಲಿ ಪ್ರವಾದನ ಮಾಡಬೇಡ, ಇದು ರಾಜಕೀಯ ಪವಿತ್ರಾಲಯ. ಇದು ಅರಮನೆ. ಸೊ ಅಲ್ಲಿ ಆಮೋಸನು ಅಮಚ್ಯನಿಗೆ ಹೇಳುವಂಥದ್ದು, ಸೊ ನಾನು ಪ್ರವಾದಿಯಲ್ಲ, ಅಥವಾ ನಾನು ಪ್ರವಾದಿ ಮಂಡಲಿಗೆ ಸೇರಿದವನು ಅಲ್ಲ, ನಾನು ಗೊಲ್ಲನು. ಗೊಲ್ಲನು ಅಂದರೆ ಕುರುಬನು. ಆಮೋಸನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಯೆರೊಬ್ಬಾಮನ ಕಾಲದಲ್ಲಿ ಭೂಕಂಪಕ್ಕೆ 2 ವರ್ಷಗಳ ಮುಂಚೆ ತೆಕೋವಾದ ಕುರುಬರಲ್ಲಿ ಒಬ್ಬನಾದ ಆಮೋಸನು. ಸೊ ಈ ಆಮೋಸನಿಗೆ ಯೆಹೋವನು ಇಸ್ರಾಯೇಲಿನ ಕುರಿತಾಗಿ ಕೆಲವು ದೈವೋಕ್ತಿಗಳನ್ನು ತಿಳಿಯಪಡಿಸ್ತಾ, ಸೊ ಈ ತಿಳಿಯಪಡಿಸಿದಂತಹ ದೈವೋಕ್ತಿಗಳು ಇಸ್ರಾಯೇಲರಿಗೆ ಸಂಭವಿಸುವ ದುರ್ದಿನದ ಕುರಿತಾಗಿ ಆಗಿತ್ತು.
ಸೊ ಇದನ್ನು ಕೇಳಿಸಿಕೊಂಡಂತಹ ಅಮಚ್ಯನು, ಯಾಜಕನಾದ ಅಮಚ್ಯನು ಹೇಳ್ತಾ ಇದ್ದಾನೆ, ಇಲ್ಲಿ ನಿನ್ನ ಪ್ರವಾದನೆ ಬೇಡ. ಇವತ್ತು ಅನೇಕ ಸಭೆಗಳಿಗೆ ಯಥಾರ್ಥವಾದ ದೇವರ ವಾಕ್ಯ ಬೇಡ. ಅವ್ರು ಹೇಳ್ತಾರೆ ಇಲ್ಲಿ ಬೇಡ, ಬೇರೆ ಎಲ್ಲಾದರೂ ಹೇಳು, ನಾವು ಆಲ್ರೆಡಿ ಬೆಳೆದು ಬಿಟ್ಟಿದ್ದೇವೆ. ಸೊ ಇನ್ನೇನು ನಾವು ಸಾಯ್ಬೇಕು, ಪರಲೋಕಕ್ಕೆ ಹೋಗ್ಬೇಕಷ್ಟೇ. ಅಷ್ಟು ಒಂದು ಹೈ ಪ್ರೊಫೈಲಲ್ಲಿ ನಾವು ಬದುಕುವಂತಹ ವ್ಯಕ್ತಿಗಳು. ಆದರೆ ಇಲ್ಲಿ ಆಮೋಸನು ಹೇಳುವಂಥದ್ದು, ಅಮಚ್ಯನಿಗೆ ಹೇಳುವಂಥದ್ದು, ನಾನು ಪ್ರವಾದಿಯಲ್ಲ. ಸೊ ಪ್ರವಾದಿ ಎಂದರೆ ದೇವರಿಂದ ಸಂದೇಶವನ್ನು ಪಡಕೊಂಡು ಜನರನ್ನ ಎಚ್ಚರಿಕೆ ಪಡಿಸುವಂತವನು. ಯೆಶಾಯನು ಪ್ರವಾದಿಯಾಗಿದ್ದ, ಎಲಿಯನು ಪ್ರವಾದಿಯಾಗಿದ್ದ, ಎಲೀಷನು ವ್ಯವಸಾಯಗಾರನಾಗಿದ್ದರೂ ಪ್ರವಾದಿಯಾದ ಮೇಲೆ ಪ್ರವಾದನ ಸೇವೆಯನ್ನು ಮಾಡ್ತಾ ಇದ್ದ. ಸೊ ಈ ಪ್ರವಾದಿಗಳಿಗೆ ಶಿಷ್ಯ ವೃಂದದವರಿದ್ರು. ಅರಸುಗಳ ಪುಸ್ತಕದಲ್ಲಿ ಒಬ್ಬ ಸ್ತ್ರೀ ಬಂದು ಎಲೀಷನಿಗೆ ಹೇಳುವಂಥದ್ದು, ನನ್ನ ಗಂಡನು ಪ್ರವಾದಿ ಮಂಡಲಿಗೆ ಸೇರಿದವನು. ಅಂದ್ರೆ ಪ್ರವಾದಿ ಮಂಡಲಿಗೆ ಸೇರಿದಂತಹ ಜನರು ವಾಸಿಸುತ್ತಿದ್ದಂತಹ ಕಾಲದಲ್ಲಿ ಯೆಹೋವನು ಇಸ್ರಾಯೇಲ್ಯರ ಕುರಿತಾಗಿರುವ ದೈವೋಕ್ತಿಯನ್ನು ಯಾಜಕನಾದ ಅಮಚ್ಯನಿಗೆ ಆಗಲಿ, ಆ ಕಾಲದಲ್ಲಿ ವಾಸಿಸುತ್ತಿದ್ದಂತಹ ಪ್ರವಾದಿಗೆ ಆಗಲಿ, ಅಥವಾ ಪ್ರವಾದ ಮಂಡಲಿಗೆ ಸೇರಿದವರಿಗೆ ಆಗಲಿ ತಿಳಿಸದೆ ಕುರುಬನಾದಂತಹ ಆಮೋಸನಿಗೆ ತಿಳಿಸ್ತಾ ಇದ್ದಾನೆ. ಆದುದರಿಂದಲೇ ಇಲ್ಲಿ ಅಮಚ್ಯನಿಗೆ ಗೊತ್ತು, ಆಮೋಸ ಪ್ರವಾದಿಯೂ ಅಲ್ಲ, ಪ್ರವಾದಿ ಮಂಡಲಿಗೆ ಸೇರಿದವನು ಅಲ್ಲ. ಸೊ ಇಲ್ಲಿ ಆಮೋಸನ ಹೇಳುವಂಥದ್ದು, ನೀನು ಯೆಹೂದ ದೇಶಕ್ಕೆ ಓಡಿ ಹೋಗು, ಅಲ್ಲಿ ಪ್ರವಾದನೆ ಮಾಡುತ್ತಾ ಹೊಟ್ಟೆ ಹೊರಕೋ. ಎಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ ಇಸ್ರಾಯೇಲು ಇಬ್ಬಾಗವಾಗಿ ಮಾರ್ಪಟ್ಟಿತ್ತು. ಒಂದು ಯೆಹೂದ ಸಾಮ್ರಾಜ್ಯ, ಇನ್ನೊಂದು ಇಸ್ರಾಯೇಲ್ ಸಾಮ್ರಾಜ್ಯ. ಸೊ ಯೆಹೋವನು ಆಮೋಸನ ಮೂಲಕ ಇಸ್ರಾಯೇಲ್ ಸಾಮ್ರಾಜ್ಯಕ್ಕೆ ತನ್ನ ಸಂದೇಶವನ್ನು ತಿಳಿಸ್ತಾ ಇದ್ದಾನೆ. ಇಸ್ರಾಯೇಲ್ ಸಾಮ್ರಾಜ್ಯದಲ್ಲಿ ಯಾಜಕನಾಗಿದ್ದಂತಹ ಅಮಚ್ಯ ಆಮೋಸನಿಗೆ ಹೇಳುವಂಥದ್ದು, ನೀನು ಯೆಹೂದ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿ ಪ್ರವಾದನೆ ಮಾಡು. ಅವ್ರು ಏನಾದ್ರು 4 ಕಾಸು ಕೊಡ್ತಾರೆ, ಭಿಕ್ಷೆ ಹಾಕ್ತಾರೆ, ಅದನ್ನ ತಗೊಂಡು ಬದುಕು, ನಮ್ಮ ಹತ್ರ ಬೇಡ. ಸೊ ನಾವು ಆಲ್ರೆಡಿ ಹೈ ಪ್ರೊಫೈಲು. ಸೊ ನಮ್ಮಲ್ಲಿ PhD ಮಾಡಿರುವಂಥ ಸೇವಕರಿದ್ದಾರೆ. ಸೊ ನಮ್ಮಲ್ಲಿ MTH ಮಾಡಿರುವಂಥ ಸೇವಕರಿದ್ದಾರೆ. ಸೊ ನಮ್ಮಲ್ಲಿ 40-50 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಸೇವಕರಿದ್ದಾರೆ. ಸೊ ನಿನ್ನ ಪ್ರವಾದನೆ ಇಲ್ಲಿ ನಡೆಯೋದಿಲ್ಲ. ಸೊ ಗೆಟ್ ಔಟ್ ಫ್ರಮ್ ಹಿಯರ್. ಸಿಂಪಲ್ ಆಗಿ ಹೇಳಬೇಕಾದ್ರೆ ಗೆಟ್ ಔಟ್ ಫ್ರಮ್ ಹಿಯರ್ ಅಷ್ಟೇ, ಮುಗೀತು. ನಿನ್ನ ಪ್ರವಾದನೆ ನಮಗೆ ಬೇಡ. ಅಲ್ಲಿ ಹೇಳ್ತಾ ಇದ್ರೆ, ನೋಡಪ್ಪ ನಾನು ಪ್ರವಾದಿ ಅಲ್ಲಪ್ಪ, ನನಗೊಂದು ಒಳ್ಳೆ ಕೆಲಸ ಇದೆ, ನಾನು ಕುರುಬ. ಕುರುಬರು ಅಂತ ಹೇಳಿದ್ರೆ ಬಹಿಷ್ಕೃತರಲ್ಲ, ಇವತ್ತು ಬಹಿಷ್ಕೃತರಾಗಿರ್ಬೋದು ಸಮಾಜದಲ್ಲಿ. ಆ ಕಾಲದಲ್ಲಿ ಕುರುಬರು ಅಂತ ಹೇಳಿದ್ರೆ ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು. ಸೊ ಈಗಿನ ಕಾಲದಲ್ಲಿ ಇರುವಂತಹ ರೀತಿಯಲ್ಲಿ 2-3 ಕುರಿಗಳಲ್ಲ ಇರುವಂತದ್ದು ಕುರುಬನಿಗೆ, ಸಾವಿರಾರು ಕುರಿಗಳು. ಯೋಬನ ಪುಸ್ತಕದಲ್ಲಿ ನೋಡಿದ್ರೆ ಯೋಬನಿಗೆ 3,000 ಕುರಿಗಳು ಇದ್ದವು ಎಂಬುದಾಗಿ. ಅಬ್ರಹಾಮನ ಕುರಿತಾಗಿ ನೋಡುವಂಥದ್ದು, ಅಬ್ರಹಾಮನಿಗೆ ಕುರಿಗಳ ಹಿಂಡಿತ್ತು. ಯಾಕೋಬನ ಕುರಿತಾಗಿ ನೋಡುವಂಥದ್ದು, ಯಾಕೋಬನಿಗೆ ಕುರಿಗಳ ದೊಡ್ಡ ಹಿಂಡಿತ್ತು. ದ ರಿಚೆಸ್ಟ್ ಪೀಪಲ್. ಸೊ ಈಗಿನ ಕಾಲಕ್ಕೆ ನಾವು ತುಲನೆ ಮಾಡಿದ್ರೆ, ಸೊ ಈಗಿನ ಕಾಲದ ಶತಕೋಟ್ಯಾಧಿಪತಿಗಳಿಗೆ ಸಮಾನನಾಗಿರುವಂತಹ ವ್ಯಕ್ತಿಯಾಗಿದ್ದ ಯಾರು? ಆಮೋಸ. ಸೊ ಈ ಆಮೋಸನಿಗೆ ಹೇಳ್ತಾ ಇದ್ದಾನೆ, ಏನು? ನೀನು ಯೆಹೂದ ದೇಶಕ್ಕೆ ಹೋಗಿ ಪ್ರವಾದನೆ ಹೇಳಿ ಬದುಕು, ಊಟ ಮಾಡು ಎಂಬುದಾಗಿ. ಅಲ್ಲಿ ಆಮೋಸ ಹೇಳ್ತಾ ಇದ್ದಾರೆ, ನಾನು ಪ್ರವಾದಿ ಅಲ್ಲಪ್ಪ, ನಾನು ಪ್ರವಾದಿ ಮಂಡಲಿಗೆ ಸೇರಿದೂ ಇಲ್ಲ, ನಾನು ಗೊಲ್ಲ, ನಾನು ಕುರುಬ.
ಸೊ ಅವರು ತನ್ನನ್ನು ತಾನು ಕೀಳರಿಮೆಂದು ಕೇಳ್ತಾ ಇಲ್ಲ. ಐ ಆಮ್ ದ ಶೆಪರ್ಡ್. ಆದರೆ ಯೆಹೋವನು ನನ್ನನ್ನು ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ಹೇಳಿದ್ದಾನೆ. ಏನು ಪ್ರವಾದನೆ? ಪ್ರತ್ಯೇಕವಾಗಿ ಅದರ 8ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೆಹೋವನು ನೋಡಿ, ಅದರ 1-2 ಅಧ್ಯಾಯದಲ್ಲಿ ಒಂದು ದಮಸ್ಕದ ಪಾಪದ ಕುರಿತಾಗಿ, 2 ಫಿಲಿಷ್ಟಿಯದ ಪಾಪದ ಅದರ ದಂಡನೆಯ ಕುರಿತಾಗಿ, ತೂರಿನ ಪಾಪ ಮತ್ತು ಅದಕ್ಕೆ ಸಂಭವಿಸುವಂತಹ ನ್ಯಾಯ ದಂಡನೆಯ ಕುರಿತಾಗಿ, 2ನೇ ಅಧ್ಯಾಯದಲ್ಲಿ ಮೋವಾಬಿನ ಪಾಪ ಮತ್ತು ಅದರ ದಂಡನೆಯ ಕುರಿತಾಗಿ, ಅಂದ್ರೆ ಸುಮಾರು 1, 2, 3, 4 ರಾಷ್ಟ್ರಗಳಿಗೆ ಅವರ ಪಾಪ ಮತ್ತು ಅದಕ್ಕೆ ಸಂಭವಿಸುವ ದಂಡನೆಯ ಕುರಿತಾಗಿ ಹೇಳಿ, 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರಿಗೆ ಬರಲಿರುವ ದುರ್ಗತಿಯ ಕುರಿತಾಗಿ ಪ್ರವಾದಿಸುವಂತವನಾಗಿದ್ದಾನೆ. ಸೊ ಇದು ಅಮರ್ಷನಿಗೆ ಸರಿ ಕಾಣಲಿಲ್ಲ. ನೋಡಿ, ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದಲ್ಲಿ ಅದರ 7ನೇ ವಾಕ್ಯದಲ್ಲಿ ಯೆಹೋವನು ಆಮೋಸನ ಮೂಲಕವಾಗಿ ಹೇಳುವಂಥದ್ದು, ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ಯರೇ, ನೀವು ನನ್ನ ಗಣನೆಯಲ್ಲಿ ಕೂಶ್ಯರ ಆಗಿದ್ದಿರಲ್ಲವೋ. ಯೆಹೋವನು ಈ ಒಂದು ಪದಪ್ರಯೋಗವನ್ನ ಹೇಳುವುದಕ್ಕೆ ಕಾರಣ ಏನು? ನೀವು ನನ್ನ ದೃಷ್ಟಿಯಲ್ಲಿ ಕೂಶ್ಯರ ಆಗಿದ್ದಿರಲ್ಲವೋ, ಹಾಗೆ ಅಥವಾ ಕೂಶ್ಯರ ಹಾಗೆಯೇ. ನೋಡಿ, ಯೆಹೋವನು ಇಸ್ರಾಯೇಲ್ಯರಿಗೆ ದೇವರ ಸ್ವಕೀಯ ಪ್ರಜೆಗಳೆಂಬ ಒಂದು ಪದವಿಯನ್ನು ಕೊಟ್ಟಿದ್ದ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ದೇವರು ಅಬ್ರಹಾಮನಿಗೆ ಹೇಳಿದ್ದು, ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನು ಮಾತ್ರ ಇದ್ದಿದ್ದು, ಒಂದು ಜನಾಂಗವಿದ್ದಿರಲಿಲ್ಲ. ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನಿಗೆ ಮಕ್ಕಳು ಹುಟ್ಟಿರಲಿಲ್ಲ ಅಥವಾ ಮಗ ಹುಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಮಗನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ದೇವರು ಅಬ್ರಹಾಮನಿಗೆ ಹೇಳಿದ್ದು, ಸೊ ನಿನ್ನ ಸಂತತಿಯವರು 400 ವರ್ಷ ಅನ್ಯ ದೇಶದಲ್ಲಿ ದಾಸರಾಗಿರ್ತಾರೆ. ಸೊ ನಂತರವಾಗಿ ನಾನು ಅವರನ್ನು ಬಹಳ ಆಸ್ತಿವಂತರಾಗಿ ಮಾಡಿ, ಆಸ್ತಿವಂತರೆಂಬುದಾಗಿ ಹೇಳುವಾಗ ಕೇವಲ ಆರ್ಥಿಕವಾಗಿ ಅಲ್ಲ, ಬದಲಿಗೆ ನ್ಯೂಮರಸ್. ಕಾರಣ, ಯಾಕೋಬನು ಐಗುಪ್ತಕ್ಕೆ ಹೋಗುವಾಗ ಹೋದಂತ ಒಟ್ಟು ಜನಸಂಖ್ಯೆ 72 ಜನ ಮಾತ್ರ. ಸೊ ಈ 72 ಜನರನ್ನ ಇಟ್ಕೊಂಡು ವಾಗ್ದತ್ತ ಕನಾನ್ ದೇಶವನ್ನ ಇಸ್ರಾಯೇಲರಿಗೆ ಕೊಡುವಂಥದ್ದು ಅಸಾಧ್ಯವಾದ ಮಾತು. ಸೊ ದೇವರು ಇವರನ್ನ ಹೆಚ್ಚಿಸುವುದಕ್ಕೆ ತೀರ್ಮಾನಿಸ್ತ. ಸೊ ಅದಕ್ಕೋಸ್ಕರವಾಗಿ ಇವರನ್ನೇನು ಮಾಡ್ದ, ಐಗುಪ್ತ ದೇಶಕ್ಕೆ ಕಳಿಸ್ತಾ. ಸೊ ಆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಸೊ ನಮಗೆ ಗೊತ್ತು, ಐಗುಪ್ತದಲ್ಲಿ ಬರಗಾಲ ಬರುವಂತಹ ಸಂದರ್ಭ, ಅಲ್ಲಿ ಯೋಸೇಫನು ಅವರ ಪ್ರಧಾನಮಂತ್ರಿಯಾಗಿ ಮಾರ್ಪಡ್ತಾನೆ. ನಂತರವಾಗಿ ತನ್ನ ತಂದೆಯನ್ನು, ಸಹೋದರನನ್ನು ಐಗುಪ್ತಕ್ಕೆ ಬರಮಾಡ್ತಾನೆ. ಸೊ ಎಲ್ಲರೂ ಸಮೃದ್ಧಿಯಾಗಿ ಸಂತೋಷದಲ್ಲಿ ವಾಸ ಮಾಡ್ತಾ ಇದ್ರು. ಸೊ ನಂತರ ಯೋಸೇಫನನ್ನು ಅರಿಯದೇ ಇರುವ ಅರಸ ಬಂದ. ಅವನೇನ್ ಮಾಡ್ದ, ಇಸ್ರಾಯೇಲನ್ನು ಪೀಡಿಸೋದಕ್ಕೆ ಶುರು ಮಾಡ್ದ. ಅವರು ದೇವರಿಗೆ ಮೊರೆ ಇಟ್ಟರು. ದೇವರು ಮೋಶೆಯನ್ನು ಎಬ್ಬಿಸಿ, ಮೋಶೆಯ ನಾಯಕತ್ವದಲ್ಲಿ ಏನ್ ಮಾಡ್ದ, ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿ ವಾಗ್ದತ್ತ ದೇಶಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಚರಿತ್ರೆ ನಿಮಗೆ ಗೊತ್ತು. ಸೊ ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಯನ್ನು ಕೊಡಬೇಕು, ಅದಕ್ಕಿಂತ ಮುಂಚಿತವಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿದ್ದೇನೆಂದರೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ
ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗ್ತೀರಾ. ಯು ಆರ್ ಮೈ ಪೆಕ್ಯುಲರ್ ಪೀಪಲ್. ಮತ್ತೆ ಸಮಸ್ತ ಭೂಮಿಯು ನನ್ನದಷ್ಟೇ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ. ಸೊ ದೇವರು ಇಸ್ರಾಯೇಲ್ಯರನ್ನು ಸ್ವಕೀಯ ಪ್ರಜೆಯಾಗಿ ಆರಿಸಿಕೊಂಡ. ಸೊ ಇಲ್ಲಿ ಆದರೆ ಕಾಲಾಂತರದಲ್ಲಿ ಏನಾಯ್ತು? ಬಂದ್ರು, ವಾಸ ಮಾಡಿದ್ರು. ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿದ್ದಂತಹ ಇಸ್ರಾಯೇಲ್ಯರು ಕಾಲಾಂತರದಲ್ಲಿ ದೇವರಿಗೆ ಅವಿಧೇಯರಾಗಿ ಹೋದ್ರು. ದೇವರಿಗೆ ಅವಿಧೇಯರಾಗಿ ಹೋದ್ರು. ಸೊ ಹೀಗೆ ದೇವರಿಗೆ ಅವಿಧೇಯರಾಗಿ ಹೋದಾಗ್ಯೂ ಅವರು ಹೇಳುವಂಥದ್ದು ನಾವು ಅಬ್ರಹಾಮನ ಸಂತತಿಯವರು. ಸೊ ದೇವರು ಅಬ್ರಹಾಮನಿಗೆ ಸುನ್ನತಿ ಎಂಬ ಸಂಸ್ಕಾರವನ್ನ ಕೊಟ್ಟ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ. ಸೊ ಅಲ್ಲಿ ದೇವರು ಹೇಳಿರುವಂಥದ್ದು, ಅಲ್ಲಿ ದೇವರು ಹೇಳುವಂಥದ್ದು ಆದಿಕಾಂಡ 17ನೇ ಅಧ್ಯಾಯದಲ್ಲಿ, ಅದರ 17ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸೊ ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆ ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ಅಂದ್ರೆ ಸುನ್ನತಿ ಎಂಬ ಸಂಸ್ಕಾರ 13ನೇ ವಾಕ್ಯದಲ್ಲಿ ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿಯಾಗಬೇಕು. ಈಗ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲಿ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಸೊ ಈ ಸುನ್ನತಿ ಎಂಬ ಸಂಸ್ಕಾರವನ್ನು ಪಡ್ಕೊಂಡಿದ್ದಂತಹ ಇಸ್ರಾಯೇಲ್ಯರು ಸೊ ನೆನೆಸಿದಂಥದ್ದು ನಾವು ದೇವರ ಸ್ವಕೀಯ ಪ್ರಜೆಗಳು. ಆದರೆ ಇವರು ದೇವರ ಮಾತನ್ನು ಲಕ್ಷಿಸುವಂಥದ್ದಾಗಲಿ ದೇವರ ನಿಯಮಗಳಿಗೆ ವಿಧೇಯರಾಗಿ ಜೀವಿಸುವಂಥದ್ದಾಗಲಿ ಇರಲಿಲ್ಲ. ಸೊ ಇವರ ಕುರಿತಾಗಿ ಸರ್ವಶಕ್ತನಾದ ದೇವರು ಆಮೋಸನ ಮೂಲಕವಾಗಿ ಹೇಳುವಂಥದ್ದು, ಇಸ್ರಾಯೇಲ್ಯರೇ ನೀವು ನನ್ನ ಗಣನೆಯಲ್ಲಿ ಕೂಶ್ಯರಾಗಿದ್ದೀರಿ. ಯಾರು ಕೂಶ್ಯರು? ಆದಿಕಾಂಡ ಪುಸ್ತಕ ಅದರ 7ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ 9ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ 6, 7, 8 ಅಧ್ಯಾಯದಲ್ಲಿ ಸೊ ದೇವರು ಭೂಮಿಯನ್ನು ಜಲಪ್ರಳಯದ ಮೂಲಕ ನಾಶಪಡಿಸುವಂತಹ ಚರಿತ್ರೆಯನ್ನು ನಾವು ನೋಡುತ್ತೇವೆ. 6ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ನೋಹನಿಗೆ, 6ನೇ ಅಧ್ಯಾಯದಲ್ಲಿ ನೋಹನಿಗೆ ದೇವರ ದಯೆ ದೊರಕಿದ್ದು. ಸೊ ದೇವರು ಹೇಳ್ತಾ ಇದ್ದಾನೆ ನೀನು ಒಂದು ನಾವೆಯನ್ನು ಸಿದ್ಧಪಡಿಸ್ಕೋ. ಅದರ ಅಳತೆಯನ್ನು ದೇವರು ಕೊಡ್ತಾ ಇದ್ದಾನೆ. ಆ ಅಳತೆಯ ಪ್ರಕಾರವಾಗಿ ನೋಹ ಏನು ಮಾಡಿದ, ನಾವೆಯನ್ನು ಸಿದ್ಧಪಡಿಸ್ತಾ ನಾವೆಯೊಳಗೆ ಸೇರ್ಕೊಂಡ ಎಲ್ಲ ಜಲಚರಗಳು, ಜೀವ ಜಂತುಗಳು, ಕಾಡು ಮೃಗಗಳು ಯೆಹೋವನ ಅಪ್ಪಣೆಯ ಮೇರೆಗೆ ನಾವೆಯನ್ನು ಪ್ರವೇಶ ಮಾಡ್ತು. ಯೆಹೋವನು ಹೇಳಿದ ರೀತಿಯಲ್ಲಿ ದೇವರು ಭೂಮಿಯನ್ನು ಜಲಪ್ರಳಯದ ಮೂಲಕವಾಗಿ ನಾಶ ಮಾಡ್ದ. ನಂತರವಾಗಿ ನೋಹ ಏನ್ ಮಾಡ್ದ, ನಾವೆಯಿಂದ ಹೊರಗೆ ಬಂದ. ಒಂದು ದಿನ ಅವನು ವ್ಯವಸಾಯ ಮಾಡುವಂತ ವ್ಯಕ್ತಿಯಾಗಿದ್ದರಿಂದ ಒಂದು ದಿನ ದ್ರಾಕ್ಷಾರಸವನ್ನ ಕುಡಿದು ಮತ್ತನಾಗ್ಬಿಟ್ಟ. ಮತ್ತೇರ್ಬಿಟ್ಟು ಬೆತ್ತಲೆಯಾಗಿ ತನ್ನ ಗುಡಾರದಲ್ಲಿ ಮಲ್ಕೊಂಡಿದ್ದ. ಸೊ ಇದನ್ನು ಯಾರು ನೋಡಿದ್ರು? ನೋಹನ 2ನೇ ಮಗನಾದಂತಹ ಆಮನು ನೋಡ್ದ. ಆಮ ತನ್ನ ತಂದೆ ಬೆತ್ತಲೆಯಾಗಿರುವುದನ್ನು ನೋಡಿದಾಗ ಅಚಾನಕ್ ಆಗಿ ನೋಡ್ಬೇಕು ಅಂತ ನೋಡ್ಲಿಲ್ಲ, ಬೈ ಆಕ್ಸಿಡೆಂಟ್. ಆಗ ಆಮ ಏನ್ ಮಾಡ್ಬೇಕಾಗಿತ್ತು? ತಂದೆಯ ಬೆತ್ತಲೆಯನ್ನ ಏನ್ ಮಾಡ್ಬೇಕಾಗಿತ್ತು? ಮರೆ ಮಾಡಬೇಕಾಗಿತ್ತು, ಮುಚ್ಚಬೇಕಾಗಿತ್ತು. ಬದಲಿಗೆ ಏನ್ ಮಾಡ್ದ? ತನ್ನ ಅಣ್ಣನಾದಂತಹ ಶಾಮನಿಗೆ, ತನ್ನ ತಮ್ಮನಾದ ಎಫೇತನಿಗೆ ಹೋಗಿ ಹೇಳ್ತಾ ಇದ್ದಾನೆ, ನೋಡ್ಲಾ ನಮ್ಮ ಅಪ್ಪ ಕುಡ್ಕೊಂಡು ಬಿದ್ಕೊಂಡಿದ್ದಾನೆ ಬಟ್ಟೆ ಇಲ್ದಂಗೆ.
ಶೇಮ್ ಮತ್ತು ಯಾಫೇತರು ಏನು ಮಾಡಿದ್ರು, ತಮ್ಮ ಬೆನ್ನ ಹಿಂದೆ ಕಂಬಳಿಯನ್ನು ಇಟ್ಕೊಂಡು ತಂದೆಯ ಆ ನಗ್ನವನ್ನ ಬೆತ್ತಲೆತನವನ್ನ ನೋಡದೆ ಹಿಮ್ಮುಖವಾಗಿ ನಡೆದು ತಂದೆಯ ಮಾನವನ್ನ ಕಾಪಾಡಿದ್ರು. ತನ್ನ ಮತ್ತು ಇಳಿದೋದಾಗ ಆಮನು ಮಾಡಿದಂತಹ ಕಾರ್ಯವನ್ನು ಗ್ರಹಿಸಿದಂತಹ ನೋಹ ಆಮನನ್ನ ಶಪಿಸ್ಬಿಟ್ಟ. ಏನು ಶಾಪ? ನೀನು ನಿನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗು, ಅಂದ್ರೆ ನಿನ್ನ ಜೀವಿತ ಪರ್ಯಂತರ ನೀನು ಗುಲಾಮನಾಗಿರ್ಬೇಕು. ಸೊ ಇದು ಯಾರಿಗೆ ಗೊತ್ತು? ಇಸ್ರಾಯೇಲ್ರಿಗೆ ಗೊತ್ತು. ಆಮೇಲೆ ಈ ಇಸ್ರಾಯೇಲ್ಯರ ಚರಿತ್ರೆ ಹೆಂಗೆ? ಇದೇ ಆದಿಕಾಂಡ 11ನೇ ಅಧ್ಯಾಯಕ್ಕೆ ಬರುವಾಗ ಅದರ 10ನೇ ವಾಕ್ಯದಿಂದ ಶೇಮನ ವಂಶದ ಚರಿತ್ರೆಯನ್ನು ನೋಡ್ತೇವೆ. ಶೇಮ ಯಾರು? ನೋಹನ ಮೊದಲನೇ ಮಗ. ಶೇಮನ ಚರಿತ್ರೆಯನ್ನು ನೋಡುವಾಗ ಅಬ್ರಹಾಮನು ಶೇಮನ ವಂಶಕ್ಕೆ ಸೇರಿದಂತಹ ವ್ಯಕ್ತಿ. ಅಬ್ರಹಾಮನು ಶೇಮನ ವಂಶಕ್ಕೆ ಸೇರಿದಂತಹ ವ್ಯಕ್ತಿ. ಸೊ ಇಸ್ರಾಯೇಲಿಯರು ಅಂದ್ರೆ ಶೇಮನ ಸಂತತಿಯವರು ಅಥವಾ ಅಬ್ರಹಾಮನ ಸಂತತಿಯವರು. ಕಾಲಾಂತರದಲ್ಲಿ ನೆನೆಸ್ಕೊಂಡಿದ್ದೇನು? ಸೊ ನಾವು ದೇವರ ಸ್ವಕೀಯ ಪ್ರಜೆಗಳು, ವಿ ಆರ್ ಚೋಸನ್ ಪೀಪಲ್. ಆಮ ಯಾರು? ಆಮನು ನಮ್ಮ ಗುಲಾಮ. ಕಾರಣ ಅವನ ಪಿತೃ, ಅವನ ತಂದೆ ಅವನಿಗೆ ಶಾಪ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ಯೆಹೋವನು ಆಮೋಸನ ಮೂಲಕವಾಗಿ ಹೇಳುವಂಥದ್ದು, ಇಸ್ರಾಯೇಲಿಯರೇ ನೀವು ನನ್ನ ಗಣನೆಯಲ್ಲಿ ಕೂಶ್ಯರಂತೆ. ಅಂದ್ರೆ ಇಸ್ರಾಯೇಲಿಯರು ದೇವರ ಸ್ವಕೀಯ ಪ್ರಜೆಗಳು, ನಾವು ಸುನ್ನತಿಯನ್ನು ಪಡಕೊಂಡವರು ಎಂಬ ಅಹಂಭಾವದಲ್ಲಿ ಜೀವಿಸ್ತಾ ಇದ್ರು. ಅವರು ದೇವರ ಮಾತನ್ನು ಲಕ್ಷಿಸುತ್ತಿದ್ದಿಲ್ಲ, ದೇವರ ನಿಬಂಧನೆಗಳನ್ನ ಅವರು ಕೈಕೊಂಡು ನಡೀತಾ ಇರಲಿಲ್ಲ. ಸೊ ಇಂತಹ ಜನರನ್ನ ನೋಡಿ ಹೇಳ್ತಾ ಇದ್ದಾನೆ, ನೀವು ನನ್ನ ದೃಷ್ಟಿಯಲ್ಲಿ ಶಾಪಗ್ರಸ್ತರು. ಸೊ ನೀವು ಕೂಶ್ಯರನ್ನ ನೋಡಿ ಆಮಾನನ ಸಂತತಿಯವರು ಅಂದ್ರೆ ಆಫ್ರಿಕಾದವರು, ಈಗಿನ ಆಫ್ರಿಕಾದವರು, ಇಥೋಪಿಯಾ, ಸೂಡಾನ್ ಆ ಒಂದು ಜಾಗಕ್ಕೆ ಸೇರಿದಂತವರು. ಸೊ ಇವರನ್ನ ನೋಡಿ ನೀವು ಹೇಳುವಂಥದ್ದು ಇವರು ಶಾಪಗ್ರಸ್ತರು ಎಂಬುದಾಗಿ. ಆದರೆ ಯೆಹೋವನು ಆಮೋಸನ ಮೂಲಕವಾಗಿ ಹೇಳುವಂಥದ್ದು, ದೇವರ ವಿಧಿ ನಿಯಮಗಳನ್ನು ಅನುಸರಿಸದೇ ಇರುವಂತಹ ನೀವು ನನ್ನ ದೃಷ್ಟಿಯಲ್ಲಿ ಯಾರು? ಶಾಪಗ್ರಸ್ತರು. ಯು ಆರ್ ಔಟ್ಕ್ಯಾಸ್ಟೆಡ್, ಬಹಿಷ್ಕೃತರಾಗಿದ್ದೀರಾ. ನೋಡಿ, ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಬರಮಾಡಿದಂಥದ್ದು ಯೆಹೋವನು ಮೋಶೆಯ ಮೂಲಕ ಪಂಚಪುಸ್ತಕದಲ್ಲಿ ಲಿಖಿತ ರೂಪವಾಗಿ ಬರೆಸಿದ್ದಾನೆ. ಆದರೆ ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, ನಾನು ಇಸ್ರಾಯೇಲಿಯರನ್ನು ಐಗುಪ್ತದಿಂದ, ಫಿಲಿಸ್ಟಿಯರನ್ನು ಕಪ್ತೂರಿನಿಂದ, ಅರಾಮ್ಯರನ್ನು ಕೀರಿನಿಂದ ಬರಮಾಡಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ದೇವರು ಫಿಲಿಸ್ಟಿಯರನ್ನು, ಅರಾಮ್ಯರನ್ನು ಬಿಡುಗಡೆ ಮಾಡಿದ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಅರ್ಥ, ಇದು ಚರಿತ್ರೆಯಲ್ಲಿ ನಡೆಯದೇ ಇರುವಂತಹ ಸಂಭವವಲ್ಲ. ಚರಿತ್ರೆಯಲ್ಲಿ ನಡೆದ ಸಂಭವವನ್ನು ಆಮೋಸನ ಮೂಲಕವಾಗಿ ಯೆಹೋವನು ಹೇಳ್ತಾ ಇದ್ದಾನೆ. ಸೊ ನಾನು ನಿಮ್ಮನ್ನು ಐಗುಪ್ತದಿಂದ ಕರೆತಂದಿದ್ದೇನೆ, ಸೊ ನಿಮ್ಮ ಪಿತೃವಿಗೆ ಸುನ್ನತಿ ಎಂಬ ಸಂಸ್ಕಾರವನ್ನು ಕೊಟ್ಟಿದ್ದೇನೆ ಎಂಬುದರ ಸಲುವಾಗಿ ನೀವು ಎಂದೆಂದಿಗೂ ನನಗೆ ಸ್ವಕೀಯ ಪ್ರಜೆಗಳಾಗಿರೋದಿಲ್ಲ. ಸೊ ನೀವು ನನಗೆ ಸ್ವಕೀಯ ಪ್ರಜೆಗಳಾಗಿರ್ಬೇಕಾದ್ರೆ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ವಿಧಿಗಳನ್ನು ನೀವು ಅನುಸರಿಸಿ ನಡೆಯುವಂತವರಾಗಿರಬೇಕು. ದೇವರು ಸೊಲೊಮೋನನಿಗೆ ಹೇಳಿದ್ದು, ನೀನು ನಿನ್ನ ತಂದೆಯ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳಿಗೆ ಅನುಸಾರವಾಗಿ ಜೀವಿಸಿದ್ರೆ ನಿನ್ನ ಸಂತತಿಯನ್ನು, ಈ ಸಿಂಹಾಸನವನ್ನು ಸದಾ ಸ್ಥಿರಪಡಿಸ್ತೇನೆ.
ಆದ್ರೆ ಅಲ್ಲಿ ಯಾರು ಸೊಲೊಮೋನ ಸೋತೋದ. ಆದ್ರೆ ದೇವರು ದಾವೀದನಿಗೆ ಮಾಡಿದ ವಾಗ್ದಾನಕ್ಕೆ ಅನುಸಾರವಾಗಿ ದಾವೀದನ ಸಂತತಿಗೆ ಒಂದು ಗೋತ್ರವನ್ನ ಕೊಟ್ಟು ಯಹೂದ ರಾಜ್ಯವನ್ನ ಸ್ಥಾಪಿಸ್ತಾ. ಅದು ದಾವೀದನಿಗೆ ಕೊಟ್ಟಂತ ವಾಗ್ದಾನಕ್ಕೆ ಅನುಸಾರವಾಗಿ. ನನ್ನನ್ನು ಕೇಳುವಂತ ಪ್ರೀತಿಯ ದೇವಜನರೇ, ಇಸ್ರಾಯೇಲರಿಗೆ ಇದ್ದಂತ ಅಹಂಭಾವ ಏನು? ನಾವು ಸುನ್ನತಿಯವರು, ನಾವು ದೇವರ ಸ್ವಕೀಯ ಪ್ರಜೆಯು. ಆದರೆ ಪಾಪದಿಂದ ತುಂಬಲ್ಪಟ್ಟ ದೇವರ ಮಾತುಗಳಿಗೆ ಅವಿಧೇಯರಾದ ಜನರನ್ನ ನೋಡಿ ಯೆಹೋವನು ಹೇಳ್ತಾ ಇದ್ದಾನೆ, ನೀವು ಕೂಶ್ಯರಿಗೆ ಸಮಾನರು. ಇವತ್ತು ನಾವು ದೇವರ ಮಕ್ಕಳೆಂಬುದಾಗಿ ಅಹಂಭಾವ ಪಡುತ್ತಿರುವ ನಿನ್ನನ್ನು ನನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ನೀವು ಅನ್ಯರಿಗೆ ಸಮಾನರು. ದೇವರು ಕೇವಲ ಕ್ರೈಸ್ತರ ದೇವರಲ್ಲ. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿರುವಂತ ದೇವರಲ್ಲ. ಇವತ್ತು ಅನೇಕ ಕ್ರೈಸ್ತರು ಹೇಳುವಂಥದ್ದು ಯೇಸು ಕ್ರಿಸ್ತನು ಕೇವಲ ನನಗೆ ಮಾತ್ರ ಸೀಮಿತ. ಅದು ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ವಿಶ್ವಾಸಿಗಳು ಹೇಳುವಂಥದ್ದು. ಯೇಸು ಕ್ರಿಸ್ತನು ಕ್ಯಾಥೋಲಿಕ್ಕಿಗೆ ದೇವರಲ್ಲ. ಯೇಸು ಕ್ರಿಸ್ತನು CSIಗೆ ದೇವರಲ್ಲ. ಯೇಸು ಕ್ರಿಸ್ತನು ರೋಮಿಯರಿಗೆ ಮರ್ತೊಮ್ಮದವರಿಗೆ ದೇವರಲ್ಲ. ಯೇಸು ಕ್ರಿಸ್ತನು ನಮಗೆ ಮಾತ್ರ ದೇವರು. ಯಾಕೆಂದ್ರೆ ನಾವು ಮುಳುಗಿದ್ದೇವೆ, ನಾವು ಜೋರಾಗಿ ತಪ್ಪಳಿ ತಡ್ತೇವೆ. ಯಹೂದ್ಯರಿಗಿದ್ದಂಥದ್ದು ಇದೇ ಅಹಂಭಾವ. ನಾವು ಸುನ್ನತಿ ಪಡ್ಕೊಂಡಿದ್ದೇವೆ, ನಾವು ಅಬ್ರಹಾಮನ ಸಂತತಿಯವರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿಗೆ ಪರಿಸರ ಹಿಡಿದು ನಾವು ಅಬ್ರಹಾಮನ ಸಂತತಿಯವರು, ನಾವು ಯಾರಿಗೂ ದಾಸರಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಪಾಪ ಮಾಡುವವರು ಪಾಪಕ್ಕೆ ದಾಸ. ಗೊತ್ತಲ್ಲ, ಪಾಪ ಮಾಡುವಂತವನು ಪಾಪಕ್ಕೆ ದಾಸ. ನೀನು ತಪ್ಪಾಳ ತಟ್ಟೋದ್ರಿಂದ, ದಶಮ ಭಾಗ ಕೊಡೋದ್ರಿಂದ ನೀನು ಕ್ರೈಸ್ತನಾಗೋದಿಲ್ಲ. ನೀನು ಯಥಾರ್ಥವಾಗಿ ಕ್ರೈಸ್ತನಾಗಬೇಕಾದ್ರೆ ನಾವು ಹಾಡಿದ ರೀತಿಯಲ್ಲಿ ಯೇಸು ನಮ್ಮ ಜೀವಿತದ ಬಾಳಿಗೆ ಬೆಳಕಾಗಿರ್ಬೇಕು. ಯೇಸು ನಮ್ಮ ಜೀವಿತದ ಬಾಳಿಗೆ ಬೆಳಕಾಗಿದ್ರೆ ನಾವು ಕತ್ತಲೆಯಲ್ಲಿ ಸಂಚರಿಸುವ ಜನಕ್ಕೆ ಬೆಳಕಾಗಿ ನಾವು ಮಾರ್ಪಡ್ತೇವೆ. ದೇವರು ಅಬ್ರಹಾಮನನ್ನ ಕರೆದಂಥದ್ದು, ದೇವರು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಅನ್ನುವಂಥದ್ದು ಆದಿಕಾಂಡ 12ನೇ ಅಧ್ಯಾಯದಲ್ಲಿ. ನೀನು ಆಶೀರ್ವಾದ ನಿಧಿಯಾಗುವಿ. 3ನೇ ವಾಕ್ಯದ ಕೊನೆ ಭಾಗ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ. ನೋಡಿ, ದೇವರು ಕೊಟ್ಟಂತ ವಾಗ್ದಾನ ನಿನ್ನ ಮೂಲಕ, ಇಸ್ರಾಯೇಲಿನ ಮೂಲಕ ದೇವರು ಇಡೀ ಜನಾಂಗವನ್ನ, ದೇವರನ್ನು ಅನುಸರಿಸಿ ನಡೆಯುವಂತವರಿಗೆ ಸಿಕ್ಕುವಂತಹ ಆಶೀರ್ವಾದವನ್ನು ಪ್ರತಿಬಿಂಬಿಸಬೇಕೆಂಬುದಾಗಿ ಬಯಸ್ತಾ. ಬಟ್ ದೇ ಫೇಲ್, ಅವರು ಸೋತೋದ್ರು. ಪ್ರಿಯ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತಹ ಪ್ರೀತಿಯ ಕ್ರೈಸ್ತರೇ, ದೇವರು ನಿನ್ನನ್ನು ನನ್ನನ್ನು ಕರೆದು ಬೇರ್ಪಡಿಸಿರುವಂಥದ್ದು ಚಪ್ಪಾಳೆ ತಟ್ಟಕ್ಕೋಸ್ಕರವಾಗಿ ಅಲ್ಲ. ದೇವರು ಕೇವಲ ನಿನಗೆ ಮಾತ್ರ ದೇವರಲ್ಲ, ಆತನು ಸರ್ವ ಸೃಷ್ಟಿಗೆ ದೇವರಾಗಿದ್ದಾನೆ. ಮರಿಬೇಡ್ರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೆಹೋವನು ಹೀಗೆನ್ನುತ್ತಾನೆ, ನಾನು ಯೆಹೋವನು, ಇನ್ನು ಯಾವನೂ ಅಲ್ಲ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು. ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿದಂಥದ್ದು ನಿನಗೋಸ್ಕರವಾಗಿ ಮಾತ್ರವಲ್ಲ. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ತನ್ನ ಮಗನನ್ನ ಕಳಿಸಿಕೊಟ್ಟ. ಈಸ್ ಎ ಗಾಡ್ ಫಾರ್ ಎವ್ರಿ ಪೀಪಲ್. ಆತ ಸಾರ್ವಭೌಮನಾದಂತಹ ದೇವರು. ಈಸ್ ಎ ಸಾವರಿಯನ್ ಗಾಡ್. ಇಸ್ರಾಯೇಲ್ ಮಕ್ಕಳು ಎನಿಸ್ಕೊಂಡ್ರು, ನಾವು ದೇವರ ಸ್ವಕೀಯ ಪ್ರಜೆಗಳಾಗಿರುವುದರಿಂದ ಏನೇ ಪಾಪ ಮಾಡ್ರನು ಚಲೇಗ ಇಲ್ಲ, ನೋ ಚಲೇಗ. ಆಮೋಸನ ಮೂಲಕವಾಗಿ ಹೇಳ್ತಾ ಇದ್ದಾನೆ, ದೇವರ ನ್ಯಾಯ ದಂಡನೆ ನಿಮ್ಮ ಮೇಲೆ ಬರ್ತದೆ. The hand of God will come upon
ಮುಳುಗಿರೋದ್ರಿಂದ, ಚಪ್ಪಾಳೆ ತಟ್ಟೋದ್ರಿಂದ, ಕೂಗಾಡೋದ್ರಿಂದ. ಡೋಂಟ್ ಥಿಂಕ್ ದಟ್ ಐ ಆಮ್ ಸೋ ಹೋಲಿ. ಬಿಳಿ ಬಟ್ಟೆ ಹಾಕೋದ್ರಿಂದ, ಕ್ಲೀನ್ ಶೇವ್ ಮಾಡೋದ್ರಿಂದ, ಡೋಂಟ್ ಥಿಂಕ್ ದಟ್. ಯಾಕೆ ಈ ಪ್ರಹಸನ? ಯೆಹೋವನು ಹೇಳ್ತಾ ಇದ್ದಾನೆ, ಸೊ ನೀವು ನನ್ನ ದೃಷ್ಟಿಯಲ್ಲಿ, ಇಸ್ರಾಯೇಲ್ಯರೇ, ನೀವು ನನ್ನ ದೃಷ್ಟಿಯಲ್ಲಿ ಶಪಿಸಲ್ಪಟ್ಟವರು. ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಅದರ 20 ಒಂದು ಅಧ್ಯಾಯದಲ್ಲಿ ಆತನು ತನ್ನ ಎಡಗಡೆಯಲ್ಲಿ ನಿಂತಿರುವಂತವರನ್ನು ನೋಡಿ ಹೇಳ್ತಾರೆ, ಶಪಿಸಲ್ಪಟ್ಟವರೇ, ಸೈತಾನನಿಗೂ ಅವರ ನರಕಕ್ಕೂ ಸಿದ್ಧವಾಗಿರೋ ಜಾಗಕ್ಕೆ ನೀವು ಹೊರಟೋಗ್ರಿ. ನೋಡಿ, ಅವ್ರು ಹೇಳ್ತಾರೆ, ಸ್ವಾಮಿ ನಾವು ಬೋಧನೆ ಮಾಡಿದ್ವಿ, ನಾವು ಮಹತ್ ಕಾರ್ಯ ಮಾಡಿದ್ವಿ, ನಾವು ಜೋರಾಗಿ ಕೈ ತಟ್ಟಿದ್ವಿ, ನಾವು ಎಲ್ಲ ಮಾಡಿದ್ವಿ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಐ ಡೋಂಟ್ ನೋ. ಸೊ ನೀವು ಯಾರು ನನಗೆ ಗೊತ್ತೇ ಇಲ್ಲ. ಸೊ ನೀವು ಸೈತಾನನಿಗೂ ಅವನ ಸೈನ್ಯಕ್ಕೂ ಸಿದ್ಧವಾಗಿರೋ ಜಾಗಕ್ಕೆ ನೀವು ಹೊರಟೋಗ್ರಿ. ಯಾರು ಶಾಪಗ್ರಸ್ತರು? ಯಾರು ಶಾಪಗ್ರಸ್ತರು? ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳದಂಥವರು, ದೇವರ ವಿಧಿ ನಿಯಮಗಳನ್ನು ಅನುಸರಿಸದೇ ಇರುವಂತವರು ಶಾಪಗ್ರಸ್ತರು. ಪ್ರಿಯರೇ, ನಿಮ್ಮ ಚಿಂತೆಯನ್ನು ಬದಲಾಯಿಸಿ. ಇಸ್ರಾಯೇಲರಿಗೆ ಇದ್ದಂತಹ ಒಂದು ಅಹಂಭಾವ ಏನು? ನಾವು ಸುನ್ನತಿಯನ್ನ ಪಡೆದುಕೊಂಡಿರುವಂತವರು, ನಾವು ಅಬ್ರಹಾಮನ ಸಂತತಿಯವರು, ನಾವು ದೇವರ ಸ್ವಕೀಯ ಪ್ರಜೆಗಳು ಎಂಬುದಾಗಿ. ಆಟ ನಡೆಯಲ್ಲ. ಕಾರಣ ದೇವರು ಅಬ್ರಹಾಮನನ್ನ ಕರೆದಂಥದ್ದು ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ಯೇಸು ಕ್ರಿಸ್ತನು ಕಲ್ವಾರಿಯಲ್ಲಿ ತನ್ನ ಶರೀರವನ್ನ ಯಜ್ಞಾರ್ಪಿತವಾಗಿ ಅರ್ಪಿಸಿದು ಕ್ರೈಸ್ತತ್ವ ಎಂಬ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ ಹೇಳಿದು, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್. ದೇವರ ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇವತ್ತು ನಾವು ಅದನ್ನು ಒಂದು ಧರ್ಮ ಮಾಡಿಕೊಂಡು ಅದರ ಹೆಸರಿನಲ್ಲಿ ಹಣ ಲಪಾಯಿಸಿಕೊಂಡು, ಅತ್ಯಂತ ದುರ್ದೈವವಾದ ಸಂಗತಿ ಅಂದ್ರೆ ಇವತ್ತು ನಾವು ಮೋಸ ಮಾಡುವಂಥದ್ದು ಇದೇ ಕ್ರೈಸ್ತರನ್ನ, ಮೋಸ ಹೋಗುವಂಥದ್ದು ಇದೇ ಕ್ರೈಸ್ತರು. ಶೇಮ್ ಅಪಾನ್ ಯು. ಮೋಸ ಮಾಡ ದೊಡ್ಡ ವಿಚಾರ ಅಲ್ಲ, ಮೋಸ ಹೋಗೋದು ಮೂರ್ಖತನ. ಗೊತ್ತಲ್ಲ? ಸೊ ನಾನು ಚರ್ಚ್ ಕಟ್ಟಕ್ಕೆ ದುಡ್ಡು ಕೊಟ್ಟೆ, ನಾನು ಚರ್ಚಲ್ಲಿ ಜೋರಾಗಿ ಕೈ ಹೊಡಿತೀನಿ, ಯಾವುದು ಲೆಕ್ಕಕ್ಕೆ ಬರಲ್ಲ. ದೇವರ ವಾಕ್ಯಾನುಸಾರವಾಗಿ ನೀನು ಜೀವಿಸದೆ ಹೋದ್ರೆ ನೀನು ಶಾಪಗ್ರಸ್ತನು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಗಾಡ್ ಕ್ಯಾನ್ ನಾಟ್ ಬಿ ಪಾರ್ಷಿಯಲ್. ದೇವರು ತಾರತಮ್ಯ ಮಾಡುವಂತ ದೇವರಲ್ಲ. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡ್ದ, ಆ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಸೊ ನಾವು ಆರಾಧಿಸುವಂತ ದೇವರು ಆದಾಮನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತ ದೇವರು. ದೇವರು ಆದಾಮನನ್ನು ಸೃಷ್ಟಿ ಮಾಡಿದ್ದು ತನ್ನೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದಕ್ಕೋಸ್ಕರವಾಗಿ. ಪಾಪಗಳ ಮೂಲಕವಾಗಿ ನಾವು ವಿವಿಧ ಜಾತಿ ಧರ್ಮಗಳಲ್ಲಿ ಹುಟ್ಟಿ ಬೆಳೆದಿದ್ದೇವೆ. ಆದರೆ ನಾವೆಲ್ಲರೂ ದೇವರ ಸೃಷ್ಟಿಗಳು ಎಂಬುದನ್ನು ಮರಿಬಾರದು. ಪ್ರಿಯರೇ, ಗಾಡ್ ಇಸ್ ಎ ಸಾವರೆನ್ ಗಾಡ್. ದೇವರು ಸಾರ್ವಭೌಮನಾದ ದೇವರು. ನಿನ್ನ ಪಕ್ಕದಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗೂ ನಾನು ಆರಾಧಿಸುವ ದೇವರೇ ದೇವರು. ಗೊತ್ತಾಯ್ತಲ್ಲ? ಸೊ ಹೀಗಿರಲಾಗಿ ದೇವರ ಮಕ್ಕಳಾಗಿರೋ ನಾವುಗಳೇನು ಮಾಡಬೇಕು? ದೇವರು ಅಬ್ರಹಾಮನಿಗೆ ಹೇಳಿದೇನು?
ಸೊ ನೀನು ಆಶೀರ್ವಾದ ನಿಧಿ ಆಗ್ತೀಯ. ನಿನ್ನ ಮೂಲಕ ಭೂಲೋಕದ ಎಲ್ಲರಿಗೂ ಆಶೀರ್ವಾದ ಉಂಟಾಗ್ತದೆ. ಪ್ರಿಯರೇ, ನಾವು ಆಶೀರ್ವಾದವಾಗಿದ್ದೇವ. ಇವತ್ತು ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತವರು ಸಮೂಹಕ್ಕೆ ಶಾಪ ಎಂದರೆ ತಪ್ಪಾಗಲಾರದು. ಸೊ ಯಾವ ರೀತಿಯಾಗಿ ಆಮನು ತಂದೆಯ ನಗ್ನತೆಯನ್ನ ತನ್ನ ಅಣ್ಣ ತಮ್ಮನಿಗೆ ಹೋಗಿ ತಿಳಿಸಿದ್ನೋ ಅದೇ ರೀತಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ದೇವರನ್ನ ಬೆತ್ತರಪಡಿಸ್ತಾ ಇದ್ದೇವೆ ಸೇವೆಯ ಹೆಸರಿನಲ್ಲಿ. ಸೊ ನಿನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಯು ಆರ್ ಎ ಕರ್ಸ್. ನೀನು ಶಪಿಸಲ್ಪಟ್ಟವನು, ನೀನು ಶಾಪಗ್ರಸ್ತನು. ಹೇಳ್ಬೇಡಿ, ಅಯ್ಯೋ ನಾವು ಕೈ ಹೊಡಿತೀವಿ ಪಾಸ್ಟ್ರೆ, ಜೋರಾಗಿ ಹೊಡ್ಕೊಂತ ಕೂತ್ ಕಷ್ಟ ಮುಗೀತು. ಸೊ ಬೇಕಾಗಿದ್ದು ಕೈ ಹೊಡೆಯೋದಲ್ಲ, ಬೇಕಾಗಿರುವಂಥದ್ದನ್ನ ಜೀವಿತ ದೇವರಿಗೆ. ಇದು ಜೀವಿಸಕ್ಕೆ ಆಗದೆ ಇದ್ದವ್ರು ಪ್ಲೀಸ್ ಗೆಟ್ ಔಟ್ ಫ್ರಮ್ ದೇ. ನೋಡಿ, ರೋಮಪತ್ರಿಕೆ 2ನೇ ಅಧ್ಯಾಯ ಅಲ್ಲಿ ಪೌಲ ಯಹೂದ್ಯರನ್ನ ನೋಡಿ ಹೇಳ್ತಾ ಇದ್ದಾನೆ. ಯಹೂದ್ಯರು ಹೇಳ್ತಾ ಇದ್ದಾರೆ, ನಾವು ಸುನ್ನತಿ ಹೊಂದಿರೋರು. ಸುನ್ನತಿ ನಾವು ಕೈ ಬಿಡ್ತೀವಿ. ವ್ಯತ್ಯಾಸ ಅಷ್ಟೇ. ಅವರು ಸುನ್ನತಿಯನ್ನು ಹಿಡ್ಕೊಂಡ್ಬಿಟ್ಟಿರು, ನಾವು ಕೈ ಹಿಡಿದು ಹಿಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀವು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನ ಪಡಿಸ್ತಾ ಇದ್ದೀರಾ. ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀವು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನ ಪಡಿಸ್ತಾ ಇದ್ದೀರಾ. 24ನೇ ವಾಕ್ಯ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗಿದೆ. ನಿಮ್ಮ ಮೂಲಕ. ನನ್ನ ಕೇಳುವ ಪ್ರಿಯರೇ, ನೋಡಿ, ಸೊ ನಮ್ಮ ಜೀವಿತ, ನಮ್ಮ ಆರಾಧನೆ, ನಮ್ಮ ಕೂಗಾಟ ಇವತ್ತು ದೇವರ ನಾಮದ ದೂಷಣೆಗೆ ಕಾರಣವಾಗಿ ಮಾರ್ಪಟ್ಟಿದೆ. ಒಂದು ಕಾಲ ಇತ್ತು, ದೇವರ ಮಕ್ಕಳು ತಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನೆರೆಹೊರೆಯವರಿಗೆ ಆಶೀರ್ವಾದವಾಗಿರುವಂತ ಒಂದು ಕಾಲ ಕೇರಳದಲ್ಲಿ ಇತ್ತು. ಆದರೆ ಇವತ್ತು ಶಾಪವಾಗಿ ಮಾರ್ಪಟ್ಟಿದೆ ಅದು. ಆ ಕಾಲದಲ್ಲಿ ತಂದೆ ತಾಯಿ ಮಕ್ಕಳು ಒಟ್ಟಾಗಿ ಕುಳಿತು ಆತ್ಮಿಕ ಗೀತೆಗಳನ್ನು ಹಾಡಿ, ಸತ್ಯವೇದವನ್ನು ಓದಿ, ಶಾಂತವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಆಡುವಂತಹ ಹಾಡುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂತಹ ಜನರಿಗೆ, ಅನ್ಯ ಜನರಿಗೆ ಅದು ಸಮಾಧಾನವನ್ನು ತರುವಂತದ್ದಾಗಿತ್ತು. ರೀಸೆಂಟ್ ಆಗಿ ಒಬ್ರು ದೇವರ ವಾಕ್ಯವನ್ನು ಸಾರುವಂತಹ ಸಂದರ್ಭದಲ್ಲಿ ಅವರಿಗೆ ಒಬ್ಬ ವ್ಯಕ್ತಿ ಒಂದು ಮಾತನ್ನ ಕೇಳದಂತೆ, ಇದು ಕಥೆಯಲ್ಲ, ನಡೆದಂತ ಸಂಭವ. ಕೇಳದಲ್ಲಿ ಒಂದು ಮಾತು ಕೇಳದಂತೆ, ಹಿಂದಿನ ಕಾಲದಲ್ಲಿ ನೀವು ಹಾಡುಗಳನ್ನು ಆಡ್ತಾ ಇದ್ರಿ, ಅದು ನಮಗೆ ಸಂತೋಷವನ್ನು ತರ್ತಾ ಇತ್ತು, ಆದ್ರೆ ಇವಾಗ ಯಾಕೆ ನೀವು ಆಡ್ತಾ ಇಲ್ಲ? ಇವತ್ತು ನಾವು ಪ್ರಾರ್ಥಿಸುವಂಥದ್ದೇನು? ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಒಬ್ಬ ಕ್ರೈಸ್ತ ಕುಟುಂಬ ಇದ್ರೆ ತನ್ನ ನೆರೆಯವರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆದ್ರೆ ಇವತ್ತು ನಾವೇನ್ ಮಾಡ್ತೀವಿ? ಹೋಗು ಸೈತಾನನೇ. ಯಾರು ಸೈತಾನು? ಸೊ ದೇವರ ಅಬ್ರಹಾಮನನ್ನ ಕರೆದಂಥದ್ದು, ಸೊ ನೀನು ಆಶೀರ್ವಾದ ನಿಧಿ ಆಗ್ತೀಯ. ಪ್ರಿಯ ಕ್ರೈಸ್ತರ, ನೀವು ಆಶೀರ್ವಾದನ. ಸೊ ನಿಮ್ಮ ಸಭೆ ಆಶೀರ್ವಾದನ ಶಾಪನ ನಿಮ್ಮ ದೇಶಕ್ಕೆ.
ಇವತ್ತು ಡಿಜೆಕ್ಕಿಂತಲೂ ದೊಡ್ಡ ದೊಡ್ಡ ಮೈಕ್ ಹಾಕ್ಬಿಟ್ಟು ಕೂಗಿದ್ದು, ಬಡ್ಕೊಂಡಿದ್ದು. ದೇವರು ಅಬ್ರಹಾಮನಿಗೆ ಹೇಳಿದ್ದು, ನೀನು ಆಶೀರ್ವಾದ ಆಗ್ತೀಯ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ. ಇವತ್ತು ಭಾನುವಾರ ನಮ್ಮ ಆರಾಧನೆ ಎನ್ನುವಂಥದ್ದು ಅನ್ಯ ಜನರಿಗೆ ಶಾಪವಾಗಿ ಮಾರ್ಪಟ್ಟಿದೆ. ಸುಂದರವಾದ ಹಾಡನ್ನು ಸುಂದರವಾದ ರೀತಿಯಲ್ಲಿ ಹಾಡಿ ಅಕ್ಕಪಕ್ಕದವರು ಕೇಳಿಸ್ಕೊಳ್ಳಿ, ಆ ಹಾಡಿನ ಅರ್ಥವನ್ನು ಗ್ರಹಿಸ್ಕೊಳ್ಳಿ, ಅದರ ಮೂಲಕವಾಗಿ ದೇವರ ಪ್ರೀತಿಯನ್ನು ಕಂಡುಕೊಳ್ಳಿ. ಅದಕ್ಕೆ ಬದಲಾಗಿ ಕೀಬೋರ್ಡು, ಡ್ರಮ್ಮು, ಗಿಮ್ಮು, ಡಬಡಬ ಡಬಡಬಡ. ದೇವರು ನಿಮ್ಮ ಮನೆ ದೇವರಲ್ಲ. ಅನ್ಯ ಮತಸ್ಥರು ಮನೆ ದೇವರು ಎಂಬುದಾಗಿ ಕರೆಯುವ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೇವಲ ನಿನ್ನ ಮನೆಯ ದೇವರಲ್ಲ, ನಿನ್ನ ಸಭೆಯ ದೇವರಲ್ಲ. ಆತನು ಸರ್ವಶಕ್ತನಾದ ದೇವರು. ಯೆರೆಮೀಯನ ಮೂಲಕವಾಗಿ ಹೇಳ್ತಾ ಇದ್ದಾನೆ, ನರಪ್ರಾಣಿಗಳ ದೇವರು ನಾನು. ಸೊ ನರಪ್ರಾಣಿಗಳ ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವ ನಾವುಗಳು ಏನಾಗಿರ್ಬೇಕು? ಕ್ರಿಸ್ತನ ದೈವಿಕತೆಯನ್ನ ನಮ್ಮ ಜೀವಿತದ ಮೂಲಕ ಪ್ರತಿಬಿಂಬಿಸಬೇಕು. ಕೂಗಾಡೋದಲ್ಲ ಆರಾಧನೆ, ಬಾಯಿ ಬಿಡ್ಕೊಳ್ಳೋದಲ್ಲ ಆರಾಧನೆ. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಿಮ್ಮ ಮೂಲಕವಾಗಿ ಅನ್ಯ ಜನರಲ್ಲಿ ದೇವರ ನಾಮ ದೂಷಣೆಗೆ ಒಳಗಾಗಿದೆ. ನೋಡಿ, ಅಲ್ಲಿ ಹೇಳ್ತಾ ಇದ್ದಾನೆ, ಪೌಲ ಹೇಳಿರುವಂಥದ್ದು, ಮತ್ತೊಬ್ಬರಿಗೆ ಉಪದೇಶ ಮಾಡುವ ನೀನು ಉಪದೇಶ ಮಾಡಿಕೊಳ್ಳದೆ ಇದ್ದೀಯಾ? ನಾವು ಸ್ಟೇಜ್ ನಿಂತ್ಕೊಂಡು ಭಯಂಕರ ಉಪದೇಶ ಮಾಡ್ತೀವಿ. ಸೊ ಕದಿಯಬಾರದೆಂಬುದಾಗಿ ಹೇಳುವ ನೀನು ಕದಿತೀಯ, ಆದರ ಮಾಡಬಾರದೆಂಬುದಾಗಿ ಹೇಳುವ ನೀನು ಆದರ ಮಾಡ್ತೀಯ, ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡ್ತೀಯ, ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮವನ್ನು ಮೀರಿ ನಡೀತಾ ಇದ್ದೀಯ. ನೋಡಿ, ಯೋಚನೆ ಮಾಡಿ, ಯಾವ ಯಾವ ಗುಣಗಳು ನಮ್ಮಲ್ಲಿದೆ. ಆಶೀರ್ವದಿಸುವ ದೇವರು ಎಂಬುದಾಗಿ ಹೇಳುವಂತಹ ನಾವುಗಳು ಕಾಣಿಕೆಗೋಸ್ಕರವಾಗಿ ಕೈ ಚಾಚ್ತೇವೆ. ಒಂದು ಕೊಟ್ಟರೆ 10 ಕೊಡ್ತಾನೆ ಎಂಬುದಾಗಿ ಹೇಳುವಂತ ನಾವುಗಳು ಒಂದಕ್ಕೋಸ್ಕರವಾಗಿ ಕೈ ಚಾಚ್ತೇವೆ. ಶೇಮ್ ಆನ್ ಅಸ್. ಯೆಹೋವನು ಆರೋಗ್ಯದಾಯಕನು ಎಂಬುದಾಗಿ ಪ್ರಸಂಗಿಸುವಂತ ನಾವುಗಳು ಏನಾದ್ರೂ ಚಿಕ್ಕ ತಲೆನೋವು ಬಂದ್ಬಿಟ್ರೆ ಓಡೋಗ್ತೀವಿ ಆಸ್ಪತ್ರೆಗೆ. ಸೊ ನಿಮ್ಮ ಮೂಲಕ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ, ನನ್ನ ಮೂಲಕವಾಗಿ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ. ಪ್ರಿಯರೇ, ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ಇದಕ್ಕೋಸ್ಕರವಾಗಿ ಅವರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ. ನೋಡಿ, 2 ಪೇತ್ರದಲ್ಲಿ ನಾವು ನೋಡ್ತೇವೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವಾಗಿದ್ದಾನೆ ದೇವರು. ನೋಡಿ, ಈ ಪೇತ್ರನ ಕಾಲದಲ್ಲಿ ಅನೇಕ ಕ್ರೈಸ್ತರು ಹೇಳ್ತಾ ಇದ್ರು, ಯಾಕೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾ ಇಲ್ಲ? ಬರ್ತೀನಿ ಎಂಬುದಾಗಿ ಹೇಳ್ಬಿಟ್ಟು ಹೋಗಿದ್ದಾನೆ, ಇನ್ನೂ ಬಂದಿಲ್ವಲ್ಲ. ಎಲ್ಲರೂ ಕಾಯ್ತಾ ಇದ್ರು, ಯಾಕೆ ಬರಲಿಲ್ಲ? ಅವತ್ತು ಕಾಯ್ತಾ ಇದ್ರು, ಇವತ್ತು ಕಾಯ್ತಾ ಇದ್ದಾರೆ. ಅಲ್ಲಿ ಪೇತ್ರ ಹೇಳುವಂಥದ್ದು, ಒಬ್ಬನಾದರೂ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟ ಇಲ್ಲ. ಆದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ಸೊ ಆತನ ಮಕ್ಕಳಾಗಿ ನಾವುಗಳು ಏನ್ ಮಾಡಬೇಕು? ಕ್ರಿಸ್ತನ ಪತ್ರಗಳಾಗಿ ಬದುಕಬೇಕು ಲೋಕದಲ್ಲಿ. ಸೊ ಇಸ್ರಾಯೇಲ್ ಮಕ್ಕಳನ್ನ ದೇವರು ಸ್ವಕೀಯ ಪ್ರಜೆಯಾಗಿ ಕರೆದಿದ್ದು ತಮ್ಮ ಇಷ್ಟದ ಪ್ರಕಾರವಾಗಿ ಬದುಕಕ್ಕೋಸ್ಕರವಾಗಿ ಅಲ್ಲ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೆಹೋವನು ಹೇಳಿರುವಂಥದ್ದು, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಆಜ್ಞಾ ವಿಧಿಗಳನ್ನು ಅನುಸರಿಸಿ ನಡೆದರೆ ಭೂಲೋಕದಲ್ಲಿರುವ ಎಲ್ಲ ಜನಾಂಗಗಳಿಗಿಂತ ನೀವು ನನಗೆ ಸ್ವಕೀಯ ಪ್ರಜೆಗಳಾಗಿರ್ತೀರಾ. ಸೊ ಸರ್ವಶಕ್ತನಾದ ದೇವರ ಸ್ವಕೀಯ ಪ್ರಜೆಗಳಾಗಿರುವ ಇಸ್ರಾಯೇಲ್ಯರು
ಇಡೀ ಜನಾಂಗಕ್ಕೆ, ಇಡೀ ಮನುಕುಲಕ್ಕೆ ಆಶೀರ್ವಾದವಾಗಿ ಬದುಕಬೇಕು ಅವರು. ಪೇತ್ರಾತನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಸೊ ನಿಮ್ಮನ್ನು ಅಂಧಕಾರದಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ನೀವು ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವೂ ಆಗಿದ್ದೀರಿ. ಗೊತ್ತಾಯ್ತಲ್ಲ? ಸೊ ಯಾವ ರೀತಿಯಾಗಿ ಇಸ್ರಾಯೇಲರು ದೇವರ ಸ್ವಕೀಯ ಪ್ರಜೆಗಳಾಗಿದ್ರು, ಅದೇ ರೀತಿ ನಾವು ದೇವರಾದುಕೊಂಡ ಜನಾಂಗ, ದೇವರ ಸ್ವಕೀಯ ಪ್ರಜೆಗಳು. ಸೊ ಹೀಗಿರಲಾಗಿ ನಾವೇನ್ ಮಾಡಬೇಕು? ಕ್ರಿಸ್ತನ ಪ್ರೀತಿಯನ್ನ ಪ್ರಚುರಪಡಿಸಬೇಕು. ಯಾವ ರೀತಿ? ಬಾಯಿ ಬಡ್ಕೊಂಡಲ್ಲ, ಜೀವಿತದ ಮೂಲಕವಾಗಿ. ಇವತ್ತು ಕೇವಲ ನಾವು ಮೌಖಿಕ ಕ್ರೈಸ್ತರು, ಬಡ್ಕೊಳ್ಳೋ ಕ್ರೈಸ್ತರು ಇವತ್ತು. ಸೊ ಈ ಬಾರಿ ಸರ್ಕಾರ ಒಂದು ತೀರ್ಮಾನ ಮಾಡಿದ್ರು, ಡಿಜೆಗಳಿಗೆ ಅವಕಾಶ ಇಲ್ಲ. ಸರ್ಕಾರ ಕೊಟ್ಟಿರುವಂತಹ ಕಾರಣ ಇಷ್ಟೇ. ಸೊ ಇದರ ಫಲವಾಗಿ ಅನೇಕರು ಸಾಯ್ತಾ ಇದ್ದಾರೆ, ಹಾರ್ಟ್ ಪೇಷಂಟ್ ಸಾಯ್ತಾರೆ. ಆದರೆ ನಾವುಗಳು ನಮ್ಮ ಸಭೆಗಳಲ್ಲಿ ಯೋಚನೆ ಮಾಡಿ. ಪೀಪಲ್ ಮೋಕಾನಸ್, ಜನ ನಮ್ಮನ್ನು ನಗ್ತಾರೆ. ಪೌಲ ಹೇಳಿರೋ ರೀತಿ ನಿಮ್ಮ ಮೂಲಕವಾಗಿ ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮ ದೂಷಣೆಗೆ ಒಳಗಾಗ್ತಾ ಇದೆ. ಆರಾಧನೆ ಅನ್ನುವಂಥದ್ದು ಮೆಡ್ಲಿ ಆಡುವಂಥದ್ದಲ್ಲ, ಸಾಲುಗಳನ್ನು ತಿರುಗಿ ಹೇಳುವಂಥದ್ದಲ್ಲ. ಆರಾಧನೆ ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನಿಮ್ಮ ಜೀವಿತವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರೋ ಸಜೀವ ಯಾಗವಾಗಿ ಸಮರ್ಪಿಸುವಂತ ಆರಾಧನೆ. ಪ್ರಿಯರೇ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಹಟ್ಟಿಗೆ ಸೇರದಿರುವ ಬೇರೆ ಕುರಿಗಳು ಇವೆ, ಅವುಗಳನ್ನು ನಾನು ಹುಡುಕ್ತಾ ಇದ್ದೇನೆ. ನಾವು ಹುಡುಕ್ತಾ ಇದ್ದೀವ? ಸೊ ನಾವು ಇರುವಂತ ಕುರಿಗಳನ್ನು ಓಡಿಸ್ತಾ ಇದ್ದೀವಿ. ಸೊ ನನ್ನ ಜೀವಿತ ಹೊಸದಾಗಿ ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂತ ವ್ಯಕ್ತಿ ನನ್ನ ಜೀವಿತವನ್ನು ನೋಡಿ ಇದಕ್ಕಿಂತ ನಮ್ದೇ ಹಳದೇ ಒಳದೆ ಎಂಬುದಾಗಿ ಓಡ್ತಾ ಇದ್ದಾನೆ ಇವತ್ತು. ವಾಟ್ ಎ ಶೇಮ್, ವಾಟ್ ಎ ಶೇಮ್. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಹಟ್ಟಿಗೆ ಸೇರದಿರುವ ಇನ್ನೂ ಅನೇಕ ಕುರಿಗಳಿವೆ. ಸೊ ಅವುಗಳನ್ನು ನಾನು ಹುಡುಕ್ತೇನೆ, ಅವು ನನ್ನ ಸ್ವರಕ್ಕೆ ಕಿವಿ ಕೊಡ್ತದೆ, ನಾನು ಅವುಗಳನ್ನು ಪಡ್ಕೊಳ್ತೇನೆ. ಸೊ ಬಿಕಾಸ್ ಐ ಆಮ್ ದ ಗುಡ್ ಶೆಪರ್ಡ್, ನಾನು ಒಳ್ಳೆ ಕುರುಬ. ಸೊ ನಾನು ನನ್ನ ಸ್ವಂತ ರಕ್ತವನ್ನು ಕೊಟ್ಟು ಕೊಂಡುಕೊಂಡಂತಹ ಕುರಿಗಳು ಇವರು. ಗಾಡ್ ಸೋ ಲವ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟ. ಗೊತ್ತಲ್ಲ? ಸೊ ನಿಮ್ಮ ಸಂಸ್ಥೆಯ ಪ್ರೆಸಿಡೆಂಟ್ ಅಲ್ಲ ಸತ್ತಿರುವಂಥದ್ದು. ಯೇಸು ಸ್ವಾಮಿ ದೇವಕುಮಾರ, ಏಕಮಾತ್ರ ಕುಮಾರ, ತಂದೆಯ ಮಹಿಮಾ ಪದವಿಯನ್ನು ಬಿಟ್ಟು ಮನುಷ್ಯ ರೂಪವನ್ನು ತಾಳಿ ಗೋದಲಿಯಲ್ಲಿ ಮಲಗಿ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿ ತನ್ನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ, ಇಡೀ ಲೋಕದ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ, ಪ್ರತಿಯೊಬ್ಬರು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ಎದುರು ನೋಡ್ತಾ ಇದ್ದಾನೆ. ಆದರೆ ಇವತ್ತು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ನನ್ನ ಜೀವಿತ, ನಿನ್ನ ಜೀವಿತ ಇವತ್ತು ಅನೇಕರಿಗೆ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿ ಮಾರ್ಪಟ್ಟಿದೆ. We are a stumbling block to the Christianity. Our life is a stumbling block. ಅದಕ್ಕೆ ತಾನೆ ಹೆಂಡತಿ ಬಂದು ಚರ್ಚಲ್ಲಿ ಕೈ ಹೊಡಿತಾ ಇರ್ತಾಳೆ, ಗಂಡ ಅಲ್ಲಿ ಎಣ್ಣೆ ಹೊಡಿತಾ ಇರ್ತಾನೆ. ತಂದೆ ತಾಯಿ ಕೈ ಹೊಡಿತಾ ಇರ್ತಾರೆ, ಮಕ್ಕಳು ಹೋಗ್ಬಿಟ್ಟು ಇಸ್ಬಿಟ್ ಆಡ್ತಾ ಇರ್ತಾರೆ ಅಲ್ಲಿ ಭಾನುವಾರ. ಹೌದಾ? ರಿಯಾಲಿಟಿ. ಯಾಕೆ ಜೀವಿತ ಸರಿ ಇಲ್ಲ? ಭಾನುವಾರ ಕೈ ಹೊಡಿತಾರೆ ಚರ್ಚಲ್ಲಿ, ಮನೆಯಲ್ಲಿ ಗಂಡನಿಗೆ ಕೊಡುವಂತಹ
ಗಂಡನಿಗೆ ಅಧೀನಳಾಗೋದಿಲ್ಲ. ಗಂಡನಾದವನು ಹೆಂಡತಿನ ಪ್ರೀತಿ ಮಾಡಲ್ಲ. ಭಾನುವಾರ ಬಂದ್ಬಿಟ್ಟು ಉದ್ದುದ್ದ ಪ್ರಸಂಗ ಮಾಡ್ತಾನೆ. ಇನ್ಕ್ಲೂಡಿಂಗ್ ಬಿ. ನಾನು ಹೇಳ್ಬೇಕು, ನನ್ನ ಮಕ್ಕಳು ನನ್ನನ್ನು ನಗಾಡ್ತಾ ಇದ್ದಾರೆ. ನಮ್ಮ ಜೀವಿತ ಸರಿ ಇಲ್ಲ. ಅವರ್ ಲೈಫ್ ಇಸ್ ನಾಟ್ ಇನ್ ಬಿಬ್ಲಿಕಲ್ ವೇ. ಪ್ರಿಯರೇ, ಯೋಚನೆ ಮಾಡಿ. ಗಾಡ್, ದೇವರು ಕೈ ಹೊಡೆಯುವಂತ ನಿನಗೆ ಮಾತ್ರ ದೇವರಲ್ಲ, ನರ ಪ್ರಾಣಿಗಲ್ಲ ದೇವರು. ಸೊ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಹಟ್ಟಿಗೆ ಸೇರಿದಿರುವ ಬೇರೆ ಕುರಿಗಳು ಇವೆ, ಅವುಗಳನ್ನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ. ನೋಡಿ, ಯೇಸು ಸ್ವಾಮಿ ಹೇಳಿದ ಅವು ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ. ಆದರೆ ಇವತ್ತು ಅವರು ಕೇಳಿಸಿಕೊಳ್ಳುತ್ತಿರುವಂಥದ್ದು ದೈವಿಕ ಸ್ವರವಲ್ಲ. ಸೊ ನೀನು ನಾನು ಪ್ರತಿ ಕ್ರೈಸ್ತನು ನಾವು ದೇವರ ಮೌತ್ ಪೀಸ್ ಆಗಬೇಕು, ದೇವರ ಮುಖವಾಣಿಗಳಾಗಬೇಕು. ನಾವು ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅವು ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ. ಆದ್ರೆ ಸುವಾರ್ತೆ ಸಾರು, ಏನ್ ಸುವಾರ್ತೆ ಸಾರು? ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳು. ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿ. ಅದು ಹೇಳು. ಅದು ಬಿಟ್ಬಿಟ್ಟು ಇಲ್ಬಾ, ನೀನು ಇಲ್ಬಾ, ನಿನ್ ಕಷ್ಟ ಪರಿಹಾರ ಆಗುತ್ತೆ, ನಿನ್ ಮದುವೆ ಆಗುತ್ತೆ, ನಿನಗೆ ಮಕ್ಕಳಾಗುತ್ತೆ, ಈ ಕತೆ ಹೇಳ್ಬೇಡ. ಇದು ನಿನ್ನದು, ನಿನ್ನ ಹೊಟ್ಟೆ ತುಂಬಿಸ್ಕೊಳಕಿರುವಂತ ಮಾರ್ಗ ಇದು. ಸೊ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವಂತ ಮಾರ್ಗವನ್ನ ನೀನು ಮಾಡಬೇಡ. ನೋಡಿ, ಆಮೋಸನಿಗೆ ಯಾಜಕನಾದ ಅಮಚ್ಯ ಹೇಳಿರುವಂಥದ್ದು, ನೀನು ಯಹೂದ ದೇಶಕ್ಕೆ ಹೋಗಿ ಪ್ರವಾದನೆ ಮಾಡು, ಅವರು ಅಲ್ಲಿ ಹೊಟ್ಟೆ ತುಂಬಿಸ್ಕೋ, ಅವರು ಕಾಣಿಕೆ ಕೊಡ್ತಾರೆ, ಭಿಕ್ಷೆ ಕೊಡ್ತಾರೆ, ಬದುಕು. ಸೊ ದೇವರು ನಿನ್ನನ್ನು ನನ್ನನ್ನು ಕರೆದಿರುವಂಥದ್ದು ಕೈ ಚಾಚುವುದಕ್ಕೋಸ್ಕರವಾಗಿ ಅಲ್ಲ, ದೇವರ ವಾಕ್ಯವನ್ನು ಸಾರುವುದಕ್ಕೋಸ್ಕರವಾಗಿ. ಸೊ ಅದರಲ್ಲಿ ನಾವು ಜಾಗರೂಕರಾಗಿದ್ದೇವ. ಪೌಲ ಕೊಲೊಸ್ಸೆ ಪತ್ರಿಕೆಯಲ್ಲಿ ಕೊಲೊಸ್ಸೆ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಪ್ರೇ ಫಾರ್ ಮೀ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾನು ಬಾಯಿ ತೆರೆಯುವಾಗ ಸುವಾರ್ತೆಯ ಸತ್ಯಾರ್ಥಗಳನ್ನ ಧೈರ್ಯವಾಗಿ ಪ್ರಸಂಗಿಸುವುದಕ್ಕೆ ದೇವರು ಅನುಕೂಲವಾದ ಸಂದರ್ಭವನ್ನು ಕೊಡುವುದಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ. ನಾವು ಹೇಳುವಂಥದ್ದು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸೊ ನನಗೆ ಒಂದು ಕಾರ್ ಬೇಕು, ಕಾರ್ ಇಲ್ಲ ಹೋಗಕ್ಕಾಗಲ್ಲ, ಸೇವೆಗೆ ಸ್ಕೂಟರ್ ಬೇಕು. ಯಾಕೆ? ಹಿಂದ್ಗಡೆ ಸೇವೆ, ಹೇಳೋದು ಸೇವೆ, ಹೋಗೋದು ನಂದಿ ಹಿಲ್ಸಿಗೆ. ಇವಾಗ ಹೊಸ ಸ್ಪಾಟು ಏನು, ಪೆನುಕೊಂಡ ಯಾವುದೋ ಒಂದು ಸ್ಪಾಟ್ ಇದೆ, ಈಗ ಎಲ್ಲ ಅಲ್ಲೇ ಹೋಗ್ತಾ ಇದೆ. ಭಾಳ ಖುಷಿ ಆಯ್ತು ಹೋಗಿ ಯಾತ್ರೆ ಮಾಡಿ. ಒಳ್ಳೇದು, ಹೋಗ್ಬೇಕು, ಹೋಗುವಂಥದ್ದು ಒಳ್ಳೇದೇ. ಆದರೆ ನಾವು ಹೇಳೋದೇನು, ಅಯ್ಯೋ ದುಡ್ಡು ಕೊಡಿ, ಚರ್ಚ್ ಕಟ್ಟಬೇಕು. ಹೆಸರು ಯಾರ ಹೆಸರು? ಹೆಂಡತಿ ಹೆಸರಲ್ಲಿ 10 ವರ್ಷ ಆದ್ಮೇಲೆ ಅದನ್ನ ಮಾರ್ಬಿಡೋದು. ದುಡ್ಡು ಯಾರಿಗೆ? ಜಾಗ ಇಸ್ಕೊಂಡು ಯಾರು ದುಡ್ಡಲ್ಲಿ? ಯಾರಪ್ಪನ ದುಡ್ಡು? ಎಲ್ಲಮ್ಮನ ಜಾತ್ರೆ ಅನ್ನೋ ಥರ ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಇಸ್ಕೊಂಡು, ಜಾಗ ತಗೊಂಡು, ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಕಟ್ಟಡ ಕಟ್ಟಿ ಸ್ವಲ್ಪ ದಿನ ಅಲ್ಲಲ್ಲಿ ಸ್ತೋತ್ರ ಹೇಳ್ಬಿಟ್ಟು ಆಮೇಲೆ ಅದನ್ನ ಮಾರ್ಬಿಟ್ಟು ಆ ದುಡ್ಡು ಅಕೌಂಟಿಗೆ ಹಾಕ್ಬಿಟ್ಟು ಮಜಾ ಮಾಡೋದು. ಸೊ ಇದು ಇವತ್ತು ನಾವು ಮಾಡುವಂಥ ಸೇವೆಗಳು. ಪ್ರಾರ್ಥಿಸಿರಿ. ಪೌಲ ಹೇಳ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಏನಕ್ಕೋಸ್ಕರ? ಸೊ ನನಗೆ ಬೋಟ್ ಇಸ್ಕೊಬೇಕು, ನನಗೆ ಶಿಪ್ ಇಸ್ಕೊಬೇಕು. ಪೌಲ ಶಾರೀರಿಕವಾಗಿ ನ್ಯೂನತೆ ಇದ್ದಂಥ ವ್ಯಕ್ತಿ. ಪೌಲ ಹೇಳಲಿಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ರೋಗ ಪರಿಹಾರ ಆಗ್ಲಿಕ್ಕೆ ಹೇಳಲಿಲ್ಲ. ಪೌಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ, ದೇವರೇ ಈ ಶೂಲ ನನ್ನನ್ನು ಬಿಟ್ಟು ಹೋಗಲಿ. ದೇವ್ರು ಹೇಳ್ರು ಅಲ್ಲೇ ಇರ್ಲಿ ಕಣ್ಲ, ಅದಲ್ಲೇ ಇರಲಿ, ಶೂಲ ಇರಲಿ, ಶೂಲ ಇಟ್ಕೊಂಡು ಸೇವೆ ಮಾಡಿ. ನಾನು ಒಂದು ಕಾಲದಲ್ಲಿ ಹೇಳ್ತಾ ಇದ್ದೆ, ಮೊದಲು ನಡ್ಕೊಂಡು ಸೇವೆ ಮಾಡಿ, ಆಗ ದೇವ್ರು ನಿಮಗೆ ಸೈಕಲ್ ಕೊಡ್ತಾನೆ, ಸೈಕಲ್ ಹೊಡೆದು ಸೇವೆ ಮಾಡಿ, ಆಮೇಲೆ ದೇವ್ರು ನಿಮಗೆ ಬೈಕ್ ಕೊಡ್ತಾನೆ, ಬೈಕ್ ಓಡಿಸ್ಕೊಂಡು ಸೇವೆ ಮಾಡಿ, ಆಮೇಲೆ ದೇವ್ರು ಕಾರ್ ಕೊಡ್ತಾನೆ, ಕಾರ್ ಓಡಿಸ್ಕೊಂಡು ಸೇವೆ ಮಾಡಿ, ಆಮೇಲೆ ದೇವ್ರು ನಿಮಗೆ ಫ್ಲೈಟ್ ಕೊಡ್ತಾನೆ.
ಒಂದು ಕಾಲ ನಾನು ಇದೇ ರೀತಿ ಪ್ರಸಂಗ ಮಾಡ್ತಾ ಇದ್ದೆ. ಆದರೆ ಪೌಲನ ಜೀವಿತವನ್ನ ಕಲಿತಾಗ ಗೊತ್ತಾಯಿತು, ದೇವರು ಇದು ಯಾವುದೂ ಕೊಡಲ್ಲ. ಸೈಕಲ್ ಕೊಟ್ಟಿದ್ರೆ ಸ್ತೋತ್ರ, ಕಾರ್ ಕೊಟ್ಟಿದ್ರೆ ಸ್ತೋತ್ರ. ಪ್ರಿಯರೇ, ಒಂದು ವಿಚಾರ, ದೇವರು ಅಬ್ರಹಾಮನನ್ನು ಕರೆದಿದ್ದು ಒಂದಕ್ಕೆ, ನೀನು ಆಶೀರ್ವಾದ ನಿಧಿ ಆಗ್ತೀಯ. ಸೊ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಆಗ್ತದೆ. ದೇವರು ಇಸ್ರಾಯೇಲರನ್ನ ಕರೆದು ವಾಗ್ದತ್ತ ದೇಶಕ್ಕೆ ನಡೆಸಿದಂಥದ್ದು, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಬದುಕಿದ್ರೆ ಸೊ ನೀವು ಆಶೀರ್ವಾದವಾಗ್ತೀರಾ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆ ಪಡೆದುಕೊಂಡಿರೋ ನಾವುಗಳು ಆಶೀರ್ವಾದವಾಗಬೇಕು. ನಾವು ಆಶೀರ್ವಾದವಾಗದೆ ಹೋದ್ರೆ ನಾವೇನಾಗ್ತೀವಿ? ಶಾಪರಾಗಿ ಮಾಡ್ಬಿಡ್ತೇವೆ. ನೋಹನ ಮಗನಾದಂತ ಎರಡನೇ ಮಗ ಹಾಮ ಏನ್ ಮಾಡ್ದ? ತಂದೆಯ ನಗ್ನತನವನ್ನ ಮರೆಮಾಚದೆ ತನ್ನ ಸಹೋದರರಿಗೆ ತಿಳಿಸ್ಕೊಟ್ಟ. ಅದಕ್ಕೆ ಹೇಳ್ತಾ ಇದ್ದಾನೆ, ನೋಹ ಹೇಳ್ದ, ನೀನು ಶಾಪಗ್ರಸ್ತನಾಗು. ಈ ಮುಂಜಾನೆಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೇವರ ಮಾತಿಗೆ ವಿಧೇಯರಾಗಿ ದೇವರ ಮಾತಿಗೆ ಅವಿಧೇಯರಾಗಿ ಹೋದ್ರೆ ಪ್ರಿಯರೇ ನೀವು ಶಾಪಗ್ರಸ್ತರು. ಆಮೋಸನ ಮೂಲಕವಾಗಿ ಇಸ್ರಾಯೇಲರಿಗೆ ಯೆಹೋವನು ಹೇಳಿದಂಥದ್ದು, ನೀವು ನನ್ನ ದೃಷ್ಟಿಯಲ್ಲಿ ಇಸ್ರಾಯೇಲ್ಯರೇ, ನೀವು ನನ್ನ ದೃಷ್ಟಿಯಲ್ಲಿ ಕೂಶ್ಯರಂತೆ. ಯಾರು ಕೂಶ್ಯರು? ಆಮನ ಸಂತತಿಯವರು. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ಕೇಳ್ಬಿಟ್ಟು ಅಲ್ಲಲ್ಲಿ ಸ್ತೋತ್ರ ಹೇಳ್ಬಿಟ್ಟು ಕೂಗಾಡಬೇಡಿ. ಈ ಮುಂಜಾನೆಯಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಮತ್ತೆ ಹೇಳ್ತಾ ಇದ್ದಾನೆ, ಪ್ರೀತಿಯ ದೇವರ ಜನರೇ, ನೀವು ರಕ್ಷಣೆ ಹೊಂದಿದ್ರಿಂದ, ಮುಳುಗಿರೋದ್ರಿಂದ, ಕೈ ತಟ್ಟೋದ್ರಿಂದ ಯಾವತ್ತು ನೀವು ದೇವರ ಮಾತಿಗೆ ದೇವರಿಗೆ ವಿರೋಧವಾಗಿ ಹೋದ್ರೆ ಇದು ಯಾವತ್ತೂ ನಿಮಗೆ ಆಶೀರ್ವಾದ ಅಲ್ಲ, ನಿಮಗೆ ಶಾಪವಾಗಿ ಮಾರ್ಪಡ್ತದೆ. ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ. ಉಪ್ಪು ಸಪ್ಪಗಾದರೆ ಅದನ್ನು ಹೊರಗೆ ಹಾಕಿ ಬಿಸಾಕ್ಬಿಡ್ತಾರೆ. ತುಳಿಯೋದಕ್ಕೆ ಮಾತ್ರ ಯೋಗ್ಯತೆ. ನಾವು ಕ್ರೈಸ್ತರಾಗಿ ಬದುಕದೆ ಹೋದ್ರೆ ನಾವು ಲೋಕಕ್ಕೆ ಶಾಪ. ಯೋಚನೆ ಮಾಡಿ, ಈಗ ಯೋಚನೆ ಮಾಡಿ, ನೀವು ಲೋಕಕ್ಕೆ ಆಶೀರ್ವಾದವಾಗಿರ್ಬೇಕಾ, ಲೋಕಕ್ಕೆ ಶಾಪವಾಗಿರ್ಬೇಕಾ? ಎರಡು ನಿಮ್ಮ ಕೈಲಿದೆ. ಒಂದು, ದೇವರ ಮಾತಿಗೆ ವಿಧೇಯರಾಗಿ ಬದುಕಿದ್ರೆ ನೀವು ಆಶೀರ್ವಾದ, ದೇವರ ಮಾತಿಗೆ ಅವಿಧೇಯರಾಗಿ ಬದುಕಿದ್ರೆ ನೀವು ಲೋಕಕ್ಕೆ ಶಾಪ, ಕುಟುಂಬಕ್ಕೆ ಶಾಪ, ಸಭೆಗೆ ಶಾಪ. ಇವತ್ತು ಶಾಪಗ್ರಸ್ತ ಸಮೂಹ ಕ್ರೈಸ್ತತ್ವದಲ್ಲಿ ತುಂಬಿ ತುಳುಕ್ತಾ ಇದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಹಟ್ಟಿಗೆ ಸೇರಿದಿರುವ ಅನೇಕ ಕುರಿಗಳಿವೆ. ಇವತ್ತು ನನ್ನ ಜೀವಿತ, ನಿನ್ನ ಜೀವಿತ ಆ ಕುರಿಗಳಿಗೆ ಅಡ್ಡಿಯಾಗಬಾರ್ದು. ಅಡ್ಡಿಯಾದ್ರೆ ನಾವು ಶಾಪಗ್ರಸ್ತರು. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅಡ್ಡಿ ಆಗುವಂತವನ್ನ ಅವನ ಕೊರಳಿಗೆ ದೊಡ್ಡ ಕಲ್ಲನ್ನ ಕಟ್ಟಿ ಸಮುದ್ರದಲ್ಲಿ ಹಾಕಬೇಕು, ಅದೇ ಅವನಿಗೆ ಒಳಿತು ಅಂತ. ಅಂದ್ರೆ ನಾವು ಯಾವತ್ತೂ ಅಡ್ಡಿ ಆಗಬಾರ್ದು ಯಾರಿಗೂ. ಸೊ ನನ್ನ ಜೀವಿತ ಅಕ್ರೈಸ್ತನಿಗೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಕ್ಕೆ ಅಡ್ಡಿ ಆಗಬಾರ್ದು. ಈ ಮುಂಜಾನೆ ಯೋಚನೆ ಮಾಡಿ, ಸೊ ನನ್ನ ಜೀವಿತ ಅಡ್ಡಿನ? ದೇವರು ಸರ್ವರಿಗೂ ದೇವರಾಗಿರಲಾಗಿ, ಯೇಸು ಕ್ರಿಸ್ತನು ಸರ್ವ ಲೋಕಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರಲಾಗಿ, ನನ್ನ ಜೀವಿತದ ಮೂಲಕ ಇತರರಿಗೆ ಅಡ್ಡಿ ಆಗುವಂಥದ್ದಾಗಿದ್ರೆ ಈ ಮುಂಜಾನೆಯಲ್ಲಿ ನಿಮ್ಮ ಜೀವಿತವನ್ನ ದೇವರಿಗೆ ತಿರುಗಿ ಒಪ್ಪಿಸ್ಕೊಳ್ರಿ. ದೇವರೇ, ನಾನು ಶಾಪವಲ್ಲ, ನನ್ನನ್ನು ಆಶೀರ್ವಾದವಾಗಿ ಮಾರ್ಪಡಿಸು. ಸೊ ನನ್ನ ಜೀವಿತ ಅನೇಕರಿಗೆ ಸುವಾರ್ತೆಗೆ ಅನುಕೂಲವಾಗಿ ಮಾರ್ಪಡಿಸು. ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತನೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಸಂದೇಶವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೇಲೆ ಈ ಮುಂಜಾನೆಯಲ್ಲಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಮತ್ತು ದಾವತಿ ಹೇಳ್ತೇನೆ, ಈ ವಾರ ನಾವು ಆಶೀರ್ವಾದವಾಗಿ ಮಾರ್ಪಡೋಣ, ಆಶೀರ್ವಾದ ನಿಧಿಯಾಗಿರೋಣ. ನಮ್ಮ ಮೂಲಕ ಅನೇಕರು ಕ್ರಿಸ್ತನ ಪ್ರೀತಿಯನ್ನು ಕಂಡುಕೊಳ್ಳಿ. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ನೀನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಆಗ್ತದೆ. ಸೊ ನನ್ನ ಮೂಲಕ ಅನೇಕರು ಕ್ರಿಸ್ತನನ್ನ
ನಂಬುವ ವಾರವಾಗಿ ಈ ವಾರ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.